ರಾಮ ನಿನ್ನು ನಮ್ಮಿನ ರಾಮ ನಿನ್ನು ನಮ್ಮಿನ ವಾರಮು ರಾಮ ನಿನ್ನು ನಮ್ಮಿನ ವಾರಮು ರಾಮ ನಿನ್ನು ನಮ್ಮಿನ ವಾರಮು ಗಾಮ ಸಕಲ ಲೋಕ ಭೀರಾಮ ನಿನ್ನು ನಮ್ಮಿನ ವಾರಮು ಗಾಮ ಸಕಲ ಲೋಕ ಭೀರಾಮ ನಿನ್ನು ನಮ್ಮಿನ ಪಾಮರ ಜನ ದೂರ ಪಾಮರ ಜನ ದೂರ ವರಗುಣ ಘೃಣ ಪಾಮರ ಜನ ದೂರ ವರಗುಣ ಘೃಣ ಪಾಂಗ ಶುಭಾಂಗ ಮುನಿ ಹೃದಾಬ್ಜ ಭೃಂಗ ಪಾಮರ ಜನ ದೂರ ವರಗುಣ ಘೃಣ ಪಾಂಗ ಶುಭಾಂಗ ಮುನಿ ಹೃದಾಬ್ಜ ಭೃಂಗ ರಾಮ ನಿನ್ನು ನಮ್ಮಿನ ವಾಲಾಯ ಮುಗಾನುರಾನು ಜಾಗೇಲ ಸುಗುಣ ಶ್ರೀ ದಶರಥನ್ರಪಾಲ ಹೃದಯಾನಂದಕರ ಶ್ರೀ ಲೋಲಮ ಪಾಲವೆಲಯುಮಿಕ ಪಾಲಲೋಚನ ಹೃದಾಲಯಾಪ್ತ ಜನ ಪಾಲ ಕನಕಮಯ ಚೇಲಯಿಕ ಪರ ಕೇಲಯಿ ಪುಡುಮಂ ಮೇಲ ನೀದು ಮನಸೇಲರಾದು ಶ್ರೀ ರಾಮ ನಿನ್ನು ನಮ್ಮಿನ ವಾರಮು ಗಾಮ ಸಕಲ ಲೋಕ ಭೀರಾಮ ನಿನ್ನು ನಮ್ಮಿನ ಆನಂದಮಾನಂದಕರಂ ಪ್ರಸನ್ನಂ ಜ್ಞಾನಸ್ವರೂಪಂ ಯಬೋಧಯುಕ್ತಂ ಯೋಗೀಂದ್ರಮೀಡ್ಯಂ ಭವರೋಗವೈದ್ಯಂ ಶ್ರೀಮತ್ಪರಂ ಬ್ರಹ್ಮಗುರುಂ ಸ್ಮರಾಮಿ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಸರ್ವೋಪನಿಷದೋ ಗಾವಃ ದೋಗ್ಧಾ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಎಲ್ಲೆಲ್ಲೂ ತಾನೇ ತಾನಾಗಿ ಬೆಳಗುತ್ತಿರುವ ಪರಂಜ್ಯೋತಿ ರೂಪವಾದ ಗುರುತತ್ವಕ್ಕೆ ನಮೋ ನಮಃ. ಹೃನ್ಮಂದಿರದಲ್ಲಿ ಆರಾಧ್ಯ ಮೂರ್ತಿಗಳಾಗಿ ವಿರಾಜಮಾನರಾಗಿರುವ ಶ್ರೀರಂಗ ವಿಜಯಲಕ್ಷ್ಮೀ ಸದ್ಗುರು ದಂಪತಿಗಳ ಪವಿತ್ರ ಪದಪದ್ಮಗಳಿಗೆ ಆರ್ಧವಾದ ಪ್ರಣತಿಗಳು. ಎಲ್ಲ ಸಹೃದಯರಾದ ಜಿಜ್ಞಾಸುಗಳನ್ನು ಹಾರ್ದವಾಗಿ ನಮಿಸಿ ಭಗವದ್ಗೀತಾ ಪ್ರವಚನ ಮಾಲಿಕೆಯ ಮುಂದಿನ ಕುಸುಮವನ್ನು ಶ್ರೀಕೃಷ್ಣ ಪ್ರಭುವಿನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದೀನಿ. ಈ ಹಿಂದೆ 6ನೇ ಅಧ್ಯಾಯ ಧ್ಯಾನ ಯೋಗ ತತ್ಸಂಬಂಧಿಯಾಗಿ ಒಬ್ಬ ಸಾಧಕ ಯಾವ ರೀತಿಯಾದ ಸಿದ್ಧತೆಯನ್ನು ಮಾಡ್ಕೋಬೇಕಾಗತ್ತೆ ಅನ್ನೋ ವಿಷಯವನ್ನು ಆರಂಭ ಮಾಡಿದ್ದಾಗಿದೆ. ಅದರ ಮುಂದುವರಿಕೆಯ ಮಾತು 11ನೇ ಶ್ಲೋಕ. ಶುಚೌ ದೇಶೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಂ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿನೀಚಂ
ಚೈಲಾಜಿನ ಕುಶೋತ್ತರಂ. ಮುಂದಿನ ಪದ್ಯದಲ್ಲಿ ಬರುವಂಥ ಯೋಗಂ ಯುಂಜಾತ್ ಅನ್ನೋ ಪದವನ್ನು ಜೊತೆಗೆ ಸೇರಿಸ್ಕೋಬೇಕು. ಶುಚೌ ದೇಶೆ, ಶುಚಿಯಾದ ಒಂದು ಜಾಗದಲ್ಲಿ, ನಾತ್ಯುಚ್ಛ್ರಿತಂ ನಾತಿ ನೀಚಂ, ಆಸನ ಇರಬೇಕು. ಹೇಗಿರಬೇಕು ಅಂದರೆ ನಾತ್ಯುಚ್ಛ್ರಿತಂ, ಬಹಳ ಎತ್ತರಕ್ಕಿರಬಾರ್ದು, ನಾತಿ ನೀಚಂ, ತುಂಬ ಕೆಳಗೆ ಭೂಮಿಗೆ ಅಂಟ್ಕೊಳ್ಳೋ ಥರ ಇರಬಾರ್ದು. ಚೈಲಾಜಿನ ಕುಶೋತ್ತರಂ, ಚೈಲ ಅಜಿನ, ಚೈಲ ಅಂದರೆ ವಸ್ತ್ರ, ಅಜಿನ ಅಂದರೆ ಚರ್ಮ, ಕುಶ ದರ್ಭೆ, ಇವುಗಳು ಉತ್ತರೋತ್ತರ ಇರಬೇಕು. ಸ್ಥಿರಂ ಆಸನಂ, ಸ್ಥಿರವಾದ ಆಸನ, ಅದನ್ನು ಆತ್ಮನಃ ತನಗಾಗಿ ಪ್ರತಿಷ್ಠಾಪ್ಯ ಸಿದ್ಧಪಡಿಸಿಕೊಂಡು ಮುಂದಿನ ಪದ್ಯದಲ್ಲಿ ಬರುವಂಥ ಮಾತು ಯೋಗಂ ಯುಂಜಾತ್, ಯೋಗಕ್ಕೆ ಅವನು ತನ್ನನ್ನು ತಾನು ಕೊಟ್ಕೋಬೇಕು, ಯೋಗಾರೂಢನಾಗಬೇಕು, ಸಮಾಧಿಯ ಅನುಭವದ ಕಡೆಗೆ ಸಾಗಬೇಕು ಅಂತ. ಶುಚಿಯಾದ ಜಾಗ ಆಗಬೇಕು, ಆಸನ ತುಂಬ ಉನ್ನತವೂ ಆಗಬಾರ್ದು, ತುಂಬ ನೀಚವೂ ಆಗಬಾರ್ದು, ಮತ್ತು ಅದರಲ್ಲಿ ಕೂತ್ಕೊಳ್ಳೋಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಚೈಲ ಅಜಿನ ಕುಶ ಇವು ಮೂರು ಇರಬೇಕು. ಇಂಥ ಆಸನದ ಮೇಲೆ ಕೂತ್ಕೊಂಡು ಮುಂದಕ್ಕೆ ತನ್ನ ಧ್ಯಾನ ಕಾರ್ಯವನ್ನು ನಡೆಸಬೇಕು ಅಂತ ಹೇಳ್ತಾ ಇರೋ ಸಂದರ್ಭ. ಇಲ್ಲಿ ಶುಚಿಯಾದ ದೇಶ, ಶುಚೌ ದೇಶೆ ಅಂದರೆ ಏನು? ಶ್ರೀಕೃಷ್ಣ ಪ್ರಭು ಯಾವ ಆಶಯದಿಂದ ಈ ಮಾತನ್ನ ಹೇಳ್ತಾ ಇದ್ದಾನೆ ಅಂತ ತಗೋಬೇಕು. ನಮಗೆ ಸಹಜವಾಗಿ ಅನಿಸುತ್ತೆ, ಯಾವುದಾದ್ರು ಜಾಗದಲ್ಲಿ ಕಸ ಹಿಡಿದ್ರೆ ಕಸ ಹೊಡೆದು, ಇನ್ನು ನೆಲಕ್ಕೆ ಏನಾದ್ರು ಅಂಟ್ಕೊಂಡಿದ್ರೆ ಅದನ್ನು ತೊಳೆದು ಚೆನ್ನಾಗಿ ಒಗೆದಿರೋ ಬಟ್ಟೆ ಗಿಟ್ಟೆ ಹಾಕ್ಕೊಂಡು ಅಥವಾ ಜಮಖಾನ ಹಾಕ್ಕೊಂಡು ಕೂತ್ರೆ ಅದು ಶುಚಿಯಾಗಿದೆ ಅಂತ ನಮ್ಮ ಬುದ್ಧಿಗೆ ಅನಿಸುತ್ತೆ. ಬೇರೆ ಬೇರೆ ದೇಶಗಳಲ್ಲಿ ಶುಚಿತ್ವ ಅನ್ನುವಾಗ ಒಂದೊಂದು ತರಹದ ಚಿಂತನೆ ಇದೆ. ಅದೇ ಚಿಂತನೆ ಇವತ್ತು ನಮ್ಮ ದೇಶದಲ್ಲೂ ಎಷ್ಟೋ ಮಟ್ಟಿಗೆ ಆಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ನಾವು ಇಲ್ಲಿ ಗಮನಿಸಬೇಕಾಗಿರೋದು, ಭಾರತ ಋಷಿ ಮಹರ್ಷಿಗಳು ಒಂದು ದೇಶ ಶುಚಿ ಅಂತನ್ನುವಾಗ ಅವರ ಆಶಯ ಏನಿದೆ ಅದನ್ನು ತಗೋಬೇಕಾಗಿದೆ. ಶುಚಿಯಾಗಿ ಯಾಕಿರಬೇಕು ದೇಶ ಅಂತ ಕೇಳಿದ್ರೆ, ಅದರ ಮೇಲೆ ಕೂತ್ಕೊಂಡಾಗ ಅದರ ಪ್ರಭಾವ ನಿರಂತರವಾಗಿ ಇವನ ಮೈಗೆ ತಟ್ಟುತ್ತೆ. ಅಲ್ಲಿ ಯಾವ್ಯಾವ ತರಹದ ಅಶುಚಿ ಇದೆ, ಆ ಅಶುಚಿದ ಪ್ರಭಾವಗಳೇನೋ ಅದು ಒಂದೊಂದರ ಪ್ರಭಾವವನ್ನು ಇವನ ಮೈನಲ್ಲಿ ಅವನು ಪಡಿಬೇಕಾಗತ್ತೆ. ಮೈನಲ್ಲಿ ಮಾತ್ರ ಅಲ್ಲ, ಅದು ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ಮೈ ಮೇಲೆ ಯಾವ್ಯಾವ ರೀತಿಯಾದ ಪ್ರಭಾವಗಳು ಹುಟ್ಟುತ್ತೋ ಅಷ್ಟು ಸಹ ಮನಸ್ಸಿನ ಮೇಲೆ ಕೆಲಸ ಮಾಡುತ್ತೆ. ಆ ಕೆಲಸ ಮಾಡ್ತಾ ಇದ್ದರೆ ನಿರಂತರವಾಗಿ ಇವನು ಮನಸ್ಸನ್ನು ಏಕಾಗ್ರವಾಗಿ ಇಟ್ಕೊಳ್ಳೋದು ಹೇಗೆ? ಅದು ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಬಹುಮುಖವಾದ ಒಂದು ಚಿಂತನೆಯನ್ನು ಋಷಿ ಮಹರ್ಷಿಗಳು ಜಾಗ ಅನ್ನೋ ವಿಷಯದಲ್ಲಿ ಮಾಡ್ತಾರೆ. ನಮಗೆ ಹೊರಗಡೆಯಿಂದ ನೋಡಿದಾಗ ನಮ್ಮ ಮನಸ್ಸಿಗೆ ಯಾವ್ಯಾವುದೋ ಜಾಗಗಳು ಪ್ರಿಯವಾಗುತ್ತೆ. ಅದು ಕಣ್ಣು ಯಾವುದನ್ನು ಮೆಚ್ಚುತ್ತೋ ಅದಕ್ಕೆ ತಕ್ಕಂತೆ ನಮ್ಮ ಪ್ರೀತಿ ಇರುತ್ತೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಕಣ್ಣಿಗೆ ಕಾಣದ ಎಷ್ಟೆಷ್ಟೋ ಸತ್ಯಗಳಿರುತ್ತೆ. ಆ ಸತ್ಯಗಳು ನಮಗೆ ಅರ್ಥ ಆಗಲ್ಲ, ಆದರೆ ಅದರ ಪ್ರಭಾವ ಮಾತ್ರ ಭೂಮಿ ಮೇಲಿರುತ್ತೆ. ಈ ನೇರದಲ್ಲೇ ಈ ಜಾಗ ಭೂಮಿ ಅನ್ನೋ ವಿಷಯದಲ್ಲಿ ಒಂದು ಶಾಸ್ತ್ರ ಪ್ರವೃತ್ತವಾಗಿದೆ ದೇಶದಲ್ಲಿ. ಅದಕ್ಕೆ ವಾಸ್ತುಶಾಸ್ತ್ರ ಎಂಬುದಾಗಿ ಕರೀತಾರೆ. ವಾಸ್ತು ಅನ್ನೋ ಪದವೇ ಪ್ರಧಾನವಾಗಿ ವಾಸಕ್ಕೆ ಯೋಗ್ಯವಾದ ಭೂಮಿ ಅನ್ನೋ ಅರ್ಥದಲ್ಲಿ ಬಂದಿದೆ ಎಂಬುದಾಗಿ ಆ ಒಂದು ಪದ ಪರಿಚಯ ಕೊಡುತ್ತೆ. ವಾಸಕ್ಕೆ ಯೋಗ್ಯವಾದ ಭೂಮಿ ಅಂತಂದರೆ, ಭೂಮಿ ಯಾವುದಾದ್ರೂ ಏನ್ರಿ, ಮನುಷ್ಯನಿಗೆ ಬದುಕೋಕ್ಕೆ ಒಂದಷ್ಟು ಜಾಗ ಬೇಕು, ಅಲ್ಲೊಂದು ಅವನು ಆವಾಸವನ್ನು ಕಟ್ಕೋತಾನೆ, ಮನೆಯನ್ನು ಕಟ್ಕೋತಾನೆ, ಬದುಕ್ತಾನೆ ಅಂತ ಇಷ್ಟು ಅನಿಸುತ್ತೆ. ಆದರೆ ಹಾಗೆ ಮನೆಯನ್ನು ಕಟ್ಟೋದಕ್ಕೊಂದು ಜಾಗ ಬಳಸಿದಾಗ ಯಾವುದೇ ಜೀವಕೋಟಿಗಳಿಗೆ ದ್ರೋಹ ಮಾಡಿರಬಾರ್ದು ಅಂತ ಇನ್ನೊಂದು ಗಾಢವಾದಂಥ ಒಂದು ಚಿಂತನೆಯನ್ನು ಜೊತೆಗೆ ಇಟ್ಕೊಂಡು ಮಾತನಾಡ್ತಾ ಇದ್ದಾರೆ. ಯಾವುದಾದ್ರು ಜೀವಕೋಟಿಗಳಿಗೆ ಹಾನಿಯನ್ನುಂಟು ಮಾಡಿ ಅಲ್ಲೊಂದು ತಾನು ಮನೆ ಕಟ್ಟಿದರೆ ಅದರ ಪರಿಣಾಮ ಒಂದು ಸುದೀರ್ಘ ಕಾಲದವರೆಗಿರುತ್ತೆ. ಅಲ್ಲಿ ಬದುಕುವವರ ಮನಸ್ಸು ಬುದ್ಧಿ ಎಲ್ಲದರ ಮೇಲೆ ಕೆಲಸ ಮಾಡ್ತಾ ಇರುತ್ತೆ.
ನೆಮ್ಮದಿಯನ್ನು ಹಾಳು ಮಾಡುತ್ತೆ. ಹೀಗಿರೋದ್ರಿಂದ ಒಂದು ಭೂಮಿ ಅಂತ ತೆಗೆದುಕೊಂಡ್ರೆ ಭೂಮಿ ಕೇವಲ ಮನುಷ್ಯರಿಗಾಗಿ ಇಲ್ಲ, ಅದು ಕ್ರಿಮಿಕೀಟಗಳಲ್ಲಿ ಬದುಕಬೇಕಾಗಿದೆ, ಪಶು ಪಕ್ಷಿಗಳು ಬದುಕಬೇಕಾಗಿದೆ, ಸರೀಸೃಪಗಳು ಬದುಕಬೇಕಾಗಿದೆ, ಹಾಗೆ ನಾನಾ ವರ್ಗದ ಸ್ತ್ರೀ ಪುರುಷರು ಮಾನವರು ಬದುಕಬೇಕಾಗಿದೆ. ಅದೇ ರೀತಿಯಲ್ಲಿ ನಾನಾ ಜಾತಿಯ ಸಸ್ಯಗಳು ಬೆಳಿಬೇಕಾಗಿದೆ, ಮಹಾವೃಕ್ಷಗಳು ಬೆಳಿಬೇಕು, ವೃಕ್ಷಗಳು ಬೆಳಿಬೇಕು, ಗುಲ್ಮಗಳು ಪೊದೆಗಳು ಬೆಳಿಬೇಕು, ಲತೆಗಳು ಬೆಳಿಬೇಕು, ಚಿಕ್ಕ ಚಿಕ್ಕದಾದಂಥ ವನಸ್ಪತಿಗಳು ಬೆಳಿಬೇಕು, ಹುಲ್ಲು ಬೆಳಿಬೇಕು. ಇದೆಲ್ಲವೂ ಈ ಸೃಷ್ಟಿಯಲ್ಲಿ ಇರಬೇಕು. ಕಾರಣ ಅದರದ್ದೆಲ್ಲ ಒಂದೊಂದು ಪಾತ್ರ ಇದೆ. ಇವೆಲ್ಲ ಸೇರಿ ಒಂದು ಸೃಷ್ಟಿಯಲ್ಲಿ ಸೊಬಗನ್ನು ತಂದು ಕೊಡುತ್ತೆ. ಸೃಷ್ಟಿಯಲ್ಲಿ ಎಲ್ಲರೂ ನೆಮ್ಮದಿಯಾಗಿ ಬದುಕೋದಕ್ಕೆ ಸೌಲಭ್ಯ ಮಾಡಿಕೊಡುತ್ತೆ. ಇಲ್ಲಿ ಯಾವುದೇ ಒಂದನ್ನು ಬೇಡವಾದದ್ದನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳೋದಕ್ಕೆ ನಮಗೆ ಹಕ್ಕಿಲ್ಲ. ಕಾರಣ ಅವನ ಚಿಂತನೆ ಹೇಗಿದೆ ಅಂತ ನಮಗೆ ಪೂರ್ತಿ ಗೊತ್ತಾದರೆ ಆಗ ಇದು ಬೇಕಾಗಿರಲಿಲ್ಲ ಅಂತ ಹೇಳ್ಬೋದಿತ್ತು. ಆ ಚಿಂತನೆ ನಮಗೆ ಗೊತ್ತಿಲ್ಲ. ನಮ್ಮ ಮನಸ್ಸಿಗೆ ಯಾವುದೋ ಒಂದೊಂದು ಚಿಂತನೆ ಇದೆ, ಇದು ಮೊಟಕಾಗಿದೆ. ಹೀಗಿರೋದ್ರಿಂದ ಅಲ್ಲಿ ಸೃಷ್ಟೀಶನ ಸಂಕಲ್ಪವೇನು ಅನ್ನೋದನ್ನ ಅರ್ಥ ಮಾಡಿಕೊಂಡಂತಹ ಜ್ಞಾನಿಗಳು ಏನು ಹೇಳ್ತಾರೋ ಅದನ್ನೇ ಪ್ರಮಾಣವಾಗಿ ತಗೋಬೇಕಾಗಿತ್ತು. ಹೀಗಿರೋದ್ರಿಂದ ಭೂಮಿಯಲ್ಲಿ ಎಷ್ಟೋ ಜಾಗದಲ್ಲಿ ಗೊಂಡಾರಣ್ಯ ಬೆಳೆಯುತ್ತೆ ಅಂದರೆ ಅದು ಗೊಂಡಾರಣ್ಯಕ್ಕೋಸ್ಕರವೇ ಇರುವಂಥ ಭೂಮಿ. ಆ ಗೊಂಡಾರಣ್ಯ ಅಲ್ಲಿ ಬೆಳೆದಿದ್ದು ಏನು ಉಪಯೋಗ ಆಗುತ್ತೆ ಅಂದರೆ ಇಡೀ ಭೂಮಂಡಲದಲ್ಲಿ ಅದರದ್ದು ಲಾಭ ಆಗ್ತಾಯಿದೆ. ಇವತ್ತು ನಾವು ಆಧುನಿಕ ವಿಜ್ಞಾನದ ಹಿನ್ನೆಲೆಯಲ್ಲಿ ನೋಡೋದಾದರೆ ಇವತ್ತು ನಮಗೆ ಆಕ್ಸಿಜನ್ ಸಿಗ್ತಾ ಇರುವಂಥದ್ದೇ ಸಸ್ಯಗಳಿಂದ ಎಂಬುದಾಗಿ ಭಾವಿಸ್ತೇವೆ. ಅದನ್ನು ಸಸ್ಯಗಳು ಬೇಕು ಅಂತ. ಅದಲ್ಲದೆ ಇನ್ನೂ ಬೇಕಾದಷ್ಟು ಲಾಭಗಳಿರುತ್ತೆ. ಆ ಎಲ್ಲ ಲಾಭಗಳ ಹಿನ್ನೆಲೆಯಲ್ಲಿ ಒಂದು ಗೊಂಡಾರಣ್ಯ ಇದೆ ಅಂದರೆ ಅದು ಅರಣ್ಯ ಬೆಳೆಯೋಕ್ಕೆ ಯೋಗ್ಯವಾದ ಭೂಮಿ, ಅದು ಅರಣ್ಯ ಇರಬೇಕಲ್ಲಿ. ಇದೇ ರೀತಿಯಲ್ಲಿ ಯಾವುದೋ ಒಂದು ಕಡೆಯಲ್ಲಿ ನೀರು ನಿಲ್ಲುತ್ತೆ, ಕೆರೆ ಆಗಿದೆ, ನೀರು ಹರಿಯೋಕ್ಕೆ ಬೇಕಾಗುವಂಥ ಒಂದು ಪಾತ್ರ ಸಿದ್ಧವಾಗಿದೆ, ನದಿ ಹರಿತಾ ಇದೆ ಅಂದರೆ ಅದು ಅಗತ್ಯವಾಗಿ ಬೇಕು. ಅದರಿಂದ ಎಷ್ಟೋ ಜೀವಕೋಟಿಗಳಿಗೆ ಜೀವದಾನ ಆಗುತ್ತೆ. ಅದನ್ನು ನಾವು ಹಾಳು ಮಾಡೋಕ್ಕೆ ನಮಗೆ ಹಕ್ಕಿಲ್ಲ. ಅದರಿಂದ ಕೆರೆ, ಕೊಳ, ನದಿ, ಸರೋವರ ಇದು ಸೃಷ್ಟಿ ಸಹಜವಾಗಿ ಎಲ್ಲರೂ ಏರ್ಪಟ್ಟಿದ್ದರೆ ಅದನ್ನು ಹಾಳು ಮಾಡಿ ಅಲ್ಲಿ ನೀನು ಮನೆ ಕಟ್ಟಬಾರದು ಅಂತ ವಾಸ್ತುಶಾಸ್ತ್ರ ನಿಷೇಧ ಮಾಡುತ್ತೆ. ಯಾಕೆಂದರೆ ಜೀವಕೋಟಿಗಳಿಗೆ ಅನ್ಯಾಯವನ್ನು ಮಾಡಿ ನೀನು ಬದುಕೋದನ್ನ ಅಭ್ಯಾಸ ಮಾಡಿದಾಗುತ್ತೆ, ಅದು ಬೇಕಿಲ್ಲ. ಇದೇ ರೀತಿಯಲ್ಲಿ ಹಸುಗಳು ಸ್ವತಂತ್ರವಾಗಿ ಮೇಯ್ದುಕೊಂಡು ಸಂತೋಷವಾಗಿ ಬದುಕಬೇಕಾದ್ರೆ ಹುಲ್ಲುಗಾವಲು ಬೇಕಾಗುತ್ತೆ. ಅದು ಕಾಡಲ್ಲ ಹುಲ್ಲುಗಾವಲು ಅಂದರೆ. ಹುಲ್ಲು ಚೆನ್ನಾಗಿ ಬೆಳೆಯುವಂಥದ್ದು, ಹುಲ್ಲು ಅತ್ಯಂತ ಮುಖ್ಯವಾದ ಆಹಾರ ಗೋವುಗಳಿಗೆ. ಅಂಥ ಜಾಗ ಇದ್ದರೆ ಅದನ್ನು ಹಾಳು ಮಾಡಿ ಮನೆಯನ್ನು ಕಟ್ಟಬಾರ್ದು ಅಂತ. ಅದೇ ರೀತಿಯಲ್ಲಿ ಭೂಮಿಯಲ್ಲಿ ಮನುಷ್ಯ ಬದುಕಬೇಕಾದ್ರೆ ಸಮೃದ್ಧವಾದ ಆಹಾರ ವಸ್ತುಗಳು ಸಿದ್ಧವಾಗಬೇಕಾಗುತ್ತೆ. ಗದ್ದೆ ಬೇಕು, ಭತ್ತ ಬೆಳಿಬೇಕು, ಹಾಗೆ ಕಬ್ಬು ಬೆಳಿಬೇಕು, ರಾಗಿ ಬೆಳಿಬೇಕು, ಜೋಳ ಬೆಳಿಬೇಕು, ನವಣೆ ಬೆಳಿಬೇಕು. ಹೀಗೆ ನಾನಾ ಥರದ ಧಾನ್ಯಗಳನ್ನೆಲ್ಲ ಬೆಳೆದು ಅದರಿಂದ ಸಮೃದ್ಧವಾಗಿ ಜೀವನ ಮಾಡಬೇಕು ಅಂತ ಆದಾಗ ಅದಕ್ಕೆ ಅನುಗುಣವಾದಂತಹ ಭೂಮಿಗಳಿರುತ್ತೆ. ಫಲವತ್ತಾರವಾದಂಥ ಭೂಮಿ ಅದು, ಅಲ್ಲಿ ಸಮೃದ್ಧವಾಗಿ ಬೀಜ ಬೆಳೆಯುವಂಥದ್ದು. ಅಂತಹ ಜಾಗ ಇದ್ದಾಗ ಅದನ್ನು ಹಾಳು ಮಾಡಿ ಮನೆಯನ್ನು ಕಟ್ಟಬಾರ್ದು ಅಂತ. ಹೀಗೆ ಗಮನಿಸ್ತಾ ಹೋದಾಗ ಒಟ್ಟು ಈ ಸಮಗ್ರ ಸೃಷ್ಟಿಯಲ್ಲಿ ಯಾವ್ಯಾವ ರೀತಿಯಾದ ಜೀವಿಗಳು ಯಾವ್ಯಾವ ರೀತಿಯಲ್ಲಿ ಬದುಕೋದಕ್ಕೆ ಯೋಚನೆ ಮಾಡಿದೆ, ಅಥವಾ ಒಂದು ಅದಕ್ಕೆ ಅನುಕೂಲವಾದ ವಾತಾವರಣ ಇದೆ, ಅದರ ಮೇಲೆ ಅವು ಜೀವನ ಮಾಡ್ತಾಯಿದೆ ಅನ್ನೋದನ್ನು ಗಮನಿಸಿ ಇದರ ಮಧ್ಯದಲ್ಲಿ ಮನುಷ್ಯನಿಗೆ ಯೋಗ್ಯವಾಗಿರುವಂಥ ಭೂಮಿಯೂ ಇದೆ. ಆ ಭೂಮಿಯನ್ನು ಇವನು ಆಯ್ಕೆ ಮಾಡಿಕೊಂಡು ಅಲ್ಲೂ ಬದುಕಬೇಕು ಅಂತ. ಏನೋ ಇವತ್ತು ಅಂಥದ್ದು ಒಂದು ಎರಡು ಮಾತುಗಳು ನಮ್ಮ ಮಾತ್ರ ಕಂಡು ಬರುತ್ತೆ. ಎಲ್ಲರೂ ಹುತ್ತ ಇದೆ ಅಂದರೆ ಛೆ ಅಲ್ಲಿ ಮನೆ ಕಟ್ಟಬಾರ್ದು. ಯಾಕೆಂದರೆ ಅದು ಸರ್ಪದೋಷದ ಜಾಗ, ಅಲ್ಲಿ ಮನೆ ಕಟ್ಟಿದ್ರೆ ನಾಳೆ ಏನೋ ತೊಂದರೆ ಆಗುತ್ತೆ ಅಂತ ಭಯಪಡ್ತಾರೆ. ಅದು ಇನ್ಯಾರೋ ಕೆಲವು ಹೇಳ್ತಾರೆ ಅದೇನು ಮಾಡೋಕ್ಕಾಗುತ್ತೆ, ಸ್ವಲ್ಪ ಅದು ಬದುಕಿದ್ದಾಗ ಅಲ್ಲೂ ಓಡಾಡ್ತಾ ಇತ್ತು, ಹುತ್ತ ಪೂರ್ತಿ ತೆಗೆದುಬಿಟ್ಟು ನಿಂಪಾಡಿ ನೀವು ಮನೆ ಕಟ್ಕೊಂಡ್ರೆ ಏನು ಸಮಸ್ಯೆ ಆಗುತ್ತೆ ಅಂತ ಇನ್ನೊಬ್ರು ಹೇಳ್ತಾರೆ. ಹಾಗೆ ನೂರಾರು ಜನ ಮನೆ ಕಟ್ಕೊಂಡು ಬದುಕ್ತಾ ಇದ್ದಾರಲ್ಲ ಅಂತ ಉದಾಹರಣೆಯನ್ನು ಕೊಡ್ತಾರೆ. ಆದರೆ ಬದುಕ್ತಾ ಇರೋದು ಹೌದು, ಸುಖ ದುಃಖಗಳು ಯಾವ ಮಟ್ಟದಲ್ಲಿ ಇರಬಹುದಾಗಿತ್ತು, ಈಗ ಯಾವ ಮಟ್ಟದಲ್ಲಿದೆ, ಇದೆರಡನ್ನು ತರತಮ ಭಾವದಿಂದ ನೋಡಿ ತಾನೇ ಮಾತಾಡಬೇಕಾಗಿದೆ. ಒಂದು ಪರಮಸುಂದರವಾದ ಭೂಮಿಯಲ್ಲಿ ಬದುಕುತ್ತಾ ಇರುವಾಗ ಎಷ್ಟು ಸೌಖ್ಯ ಅದರಿಂದ ಸಿಗುತ್ತೆ, ಹಾಗಲ್ಲದ ಲೋಪದೋಷಗ್ರಸ್ತವಾದ ಭೂಮಿಯಲ್ಲಿ ಬದುಕಿದಾಗ ಎಷ್ಟು ಸೌಖ್ಯ ಹಾಳಾಗುತ್ತೆ. ಇದೆರಡನ್ನೂ ಏನಾದ್ರು ಸರಿಯಾಗಿ ಸ್ಪಷ್ಟವಾಗಿ ಲೆಕ್ಕಾಚಾರವಾಗಿ ನಮ್ಗೆ ಅಳಿಯೋಕ್ಕೆ ಬರೋದಾದರೆ ಆಗ ಯಾರ್ಯಾರು ಏನೇನು ಮಾತಾಡ್ತಾರೋ ಅದನ್ನೆಲ್ಲವನ್ನೂ ಅಂಗೀಕರಿಸ್ಕೊಂಡು ಜೀವನ ಮಾಡ್ಬೋದಿತ್ತು. ಆದರೆ ಋಷಿ ಮಹರ್ಷಿಗಳು ಇವೆರಡನ್ನ ಸ್ಪಷ್ಟವಾಗಿ ಅಳೆದು ಹೀಗೆಲ್ಲ ಆದರೆ ಅನೇಕ ರೀತಿಯ ತೊಡಕುಗಳು ಉಂಟಾಗುತ್ತೆ. ತೊಡಕಿಗೆ ಹೊರಗಡೆ ಒಂದು ಕಾರಣ ಇದೆ ಅಂತಿದ್ದರೂ ಆ ಕಾರಣ ಯಾತಕ್ಕೆ ಅವನಿಗೆ ಗೋಚರವಾಯಿತು ಅಂತ ಕೇಳಿದರೆ ಅದಕ್ಕೆ ಹಿಂದ್ಗಡೆಯಲ್ಲಿ ಈ ತರಹ ಕೆಲವು ಪುಣ್ಯ ಪಾಪಗಳು ಕೆಲಸ ಮಾಡುತ್ತವೆ.
ಹಾಗಿರೋದ್ರಿಂದ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಉತ್ಕೃಷ್ಟವಾದ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳುತ್ತೆ. ಈ ನೇರದಲ್ಲಿ ಭಾರತೀಯರ ವಾಸ್ತುಶಾಸ್ತ್ರ ವರ್ಣಾನುಗುಣವಾಗಿ ಭೂಮಿ ಇದೆ ಸೃಷ್ಟಿನಲ್ಲಿ ಅಂತ ಮಾತನ್ನು ಆಡುತ್ತೆ. ಸಾತ್ವಿಕ ರಾಜಸ ತಾಮಸ ಭೂಮಿ ಅನ್ನೋ ರೀತಿಯಾದಂಥ ಮಾತನ್ನು ಹೇಳುತ್ತೆ. ಹಾಗೆ ಭೂಮಿಯಲ್ಲಿ ದೇವತಾತ್ಮಕವಾದಂಥ ಒಂದು ಭೂಮಿಗಳಿದೆ ಎಂಬ ಮಾತನ್ನು ಹೇಳುತ್ತೆ. ಕಾಶಿ ಅಂತ ಹೆಸರು ಕೇಳ್ತೀವಿ ನಾವು. ಕಾಶಿಯಲ್ಲಿ ಈಶ್ವರ ದೇವಸ್ಥಾನ ಈಗಿದೆ. ಈಶ್ವರ ದೇವಸ್ಥಾನ ಇರೋದಕ್ಕಿಂತ ಮುಂಚೆನೂ ಅದು ಕಾಶಿನೇ ಆಗಿತ್ತದು. ಅಲ್ಲಿ ಈಶ್ವರ ಆರಾಧನೆಯೇ ಪ್ರಧಾನವಾದಂಥ ಮಹಾಕಾರ್ಯವಾಗಿತ್ತು. ಅದಕ್ಕೆ ಕಾರಣ ಏನಪ್ಪ ಅಂದರೆ ಭೂಮಿಯಲ್ಲೇ ಒಂದು ವೈಶಿಷ್ಟ್ಯ ಇದೆ. ಏನು ವೈಶಿಷ್ಟ್ಯ ಇದೆ ಅಂದರೆ ಶಿವನನ್ನು ಸಂತೋಷಪಡಿಸೋಕ್ಕೆ ಭೂಮಿಯ ಧರ್ಮ ಅನುಕೂಲಕರವಾಗಿದೆ. ಅಲ್ಲಿ ಕೂತು ಶಿವನನ್ನು ಭಾವಿಸ್ತಾ ಹೋದರೆ ಬಹಳ ಬೇಗ ಶಿವ ಗೋಚರನಾಗ್ತಾನೆ, ಅವನ ಅನುಗ್ರಹ ಪಡೆಯೋಕ್ಕಾಗತ್ತೆ. ಹಾಗಿರೋದ್ರಿಂದಲೇ ಹಿಂದಿಯಲ್ಲಿ ಗಾದೆ ಇದೆ, ಕಾಶಿ ಮೇ ಸಭಿ ಪತ್ಥರ್ ಶಿವ ಹಾಯ್ ಅಂತ. ಅಲ್ಲಿರೋ ಎಲ್ಲ ಕಲ್ಲು ಸಹ ಶಿವನೇ ಅಂತ. ಒಂದು ದೇವಸ್ಥಾನದಲ್ಲಿ ಹೋಗಿ ಲಿಂಗವನ್ನೇ ನೋಡಬೇಕು ಅಂತೇನಿಲ್ಲ, ಅಲ್ಲಿರೋ ಎಲ್ಲ ಕಲ್ಲು ಶಿವನೇ ಅಂದರೆ ಭೂಮಿ ಪೂರ್ತಿ ಶಿವಮಯವಾಗಿದೆ ಅಂತ ಅರ್ಥ. ಹಾಗೆ ಇನ್ನೊಂದು ಬದರಿ ಅಂತ ಹೋದರೆ ಅಲ್ಲಿ ಬದರಿ ನಾರಾಯಣ ಅಂತ ಕೇಳ್ತೀವಿ. ಅಲ್ಲಿ ಇವತ್ತು ನಾರಾಯಣನ ಮೂರ್ತಿ ಯಾವುದೋ ಒಂದು ಸ್ಥಾಪನೆ ಮಾಡಿದ್ದಾರೆ, ಆದ್ದರಿಂದ ಬದರಿ ನಾರಾಯಣ ಅಂತ ಹೆಸರು ಬಂತು ಅಂತ ನಾವಿವತ್ತು ಅಂದ್ಕೋಬಹುದು. ಆದರೆ ವಾಸ್ತವಿಕವಾಗಿ ಭಾರತ ಋಷಿಮಹರ್ಷಿಗಳ ಚಿಂತನೆ ಏನು ಅಂದರೆ ಅಲ್ಲೊಂದು ವೈಷ್ಣವ ಧರ್ಮ ಭೂಮಿನಲ್ಲಿ ನೆಲೆಸಿದೆ. ಅಲ್ಲಿ ಧ್ಯಾನ ಸಾಧನೆ ಮೊದಲಾದವುಗಳನ್ನು ಮಾಡ್ಕೋತಾ ಹೋದರೆ ವಿಷ್ಣು ಸಾಕ್ಷಾತ್ಕಾರ ಬಹಳ ಬೇಗ ಆಗುತ್ತೆ ಅನ್ನೋ ಹಿನ್ನೆಲೆ ಇಟ್ಕೊಂಡು ಅದನ್ನು ಹಾಗೆ ಬಳಸ್ಕೋತಾ ಇದ್ದರು. ಯಾವುದೋ ಕಾಲ ವಿಶೇಷದಲ್ಲಿ ಸೌಲಭ್ಯ ಕೊಡುವಂಥ ಒಂದು ದೇವಸ್ಥಾನವನ್ನು ಕಟ್ಟಿದರು. ಆ ದೇವಸ್ಥಾನ ಇರಲಿ ಇಲ್ಲದೆ ಹೋಗಲಿ ಆ ಭೂಮಿ ವೈಷ್ಣವ ಭೂಮಿನೇ ಅದು. ಇದೇ ರೀತಿಯಲ್ಲಿ ಗಾಣಪತವಾದ ಭೂಮಿ, ಗಣಪತಿಯ ಉಪಾಸನೆಗೆ ಬೇಕಾಗುವಂಥ ಒಂದು ಭೂಮಿ, ಶಕ್ತಿ ದೇವತೆಗಳನ್ನು ಉಪಾಸನೆ ಮಾಡೋದಕ್ಕೆ ಬೇಕಾಗುವಂಥ ಭೂಮಿ, ಸೂರ್ಯನನ್ನು ಉಪಾಸನೆ ಮಾಡೋದಕ್ಕೆ ಬೇಕಾಗುವಂಥ ಭೂಮಿ, ಹೀಗೆಲ್ಲ ನೋಡ್ತೇವೆ ನಾವು. ಅದ್ರ ಹಿನ್ನೆಲೆಯಲ್ಲೇ ನಮ್ಮ ಭಾರತ ದೇಶದಲ್ಲಿ ಕ್ಷೇತ್ರಗಳು ಅನ್ನೋದು ಬಂದಿದೆ. ಇವತ್ತು ಯಾರೋ ಒಬ್ಬರು ತುಂಬ ಶ್ರೀಮಂತರಾದವರು ಭಾರಿ ದುಡ್ಡು ಹಾಕಿ ಭಾರಿ ದೇವಸ್ಥಾನಗಳನ್ನು ಕಟ್ಟಿ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ರೂಪಿಸಿದರೆ ಆಮೇಲೆ ಅದಕ್ಕೆ ಕ್ಷೇತ್ರ ಅಂತ ಜನ ಕರೆಯೋಕ್ಕೆ ಶುರು ಮಾಡ್ತಾರೆ. ಇದು ಹೊರಗಡೆಯಿಂದ ರೂಪಿಸ್ಕೊಂಡದ್ದು. ಅದರಲ್ಲಿ ಏನಾದರೂ ಧರ್ಮ ಇದ್ದರೆ ಅಲ್ಲೂ ಒಂದಷ್ಟು ಲಾಭ ಆಗೇ ಆಗುತ್ತೆ. ಆದರೆ ಭೂತಾಯಿಯಲ್ಲೇ ಆ ಧರ್ಮ ಸೇರಿದೆ ಅಂತಂದರೆ ಹೊರಗಡೆಯಿಂದ ವ್ಯವಸ್ಥೆ ಕಡಿಮೆ ಇದ್ದರೂ ಸಹ, ಸೌಲಭ್ಯಗಳಿಲ್ಲ ಅಂತಿದ್ರೂ ಸಹ ಆ ಭೂಮಿಯಲ್ಲಿ ಆ ಧರ್ಮ ಅತಿಶಯವಾಗಿರುತ್ತೆ. ಪರಿಣಾಮವಾಗಿ ಅಂತಹ ಸಾಧಕರು ಯಾರಿರ್ತಾರೋ ಗಣಪತಿಯನ್ನು ಉಪಾಸನೆ ಮಾಡಿ ಸಿದ್ಧಿ ಪಡಿಬೇಕೋ, ಸೂರ್ಯನನ್ನು ಉಪಾಸನೆ ಮಾಡಿ ಸಿದ್ಧಿ ಪಡಿಬೇಕೋ, ಹಾಗೆ ಅಂಬಿಕಾ ತಾಯಿಯನ್ನು ಉಪಾಸನೆ ಮಾಡಿ ಸಿದ್ಧಿ ಪಡಿಬೇಕು ಅನ್ನೋರಿಗೆಲ್ಲ ಆ ಜಾಗಕ್ಕೆ ಹೋಗಿ ಅಲ್ಲಿ ಕೂತ್ರೆ ಆ ಲಾಭ ಬಹಳ ಬೇಗ ಆಗುತ್ತೆ ಅನ್ನೋ ವಿಷಯ ಉಂಟು. ಅಂದರೆ ಭೂಮಿಯಲ್ಲಿ ಇದೆಲ್ಲ ಧರ್ಮ ಇದೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನೆನಪಿಸ್ಕೊಂಡೆ. ಸಾತ್ವಿಕ ಭೂಮಿ, ರಾಜಸ ಭೂಮಿ, ತಾಮಸ ಭೂಮಿ ಅಂತ 3 ಭೂಮಿಗಳು ಉಂಟು. ಆ ಭೂಮಿಗಳಲ್ಲಿ ಸಾತ್ವಿಕವಾದ ಪ್ರಾಣಿಗಳು, ಪಕ್ಷಿಗಳು, ಮಾನವರು ಬದುಕಿದರೆ ಅವರು ಸಮೃದ್ಧವಾಗಿ ಬದುಕ್ತಾರೆ. ಅವರಿಗೆ ಹೊಂದಿಕೆ ಆಗುತ್ತೆ ಅಲ್ಲಿರುವ ಭೂಮಿಯ ಶಕ್ತಿ. ಮೈನಲ್ಲೂ ಅದೇ ಶಕ್ತಿ ಇದೆ, ಭೂಮಿಯಲ್ಲೂ ಅದೇ ಶಕ್ತಿ ಇದೆ. ಜೊತೆಗೆ ಬಹಳ ದೀರ್ಘಕಾಲ ಆ ಭೂಮಿಯಲ್ಲಿ ಬದುಕೋರು ನಾವು. ಭೂಮಿಯ ಪ್ರಭಾವವನ್ನು ತಪ್ಪಿಸ್ಕೊಂಡು ಬದುಕೋಕ್ಕಾಗಲ್ಲ. ಏನಾದ್ರು ನಾವು ಮನೆ ಒಳಗಡೆಗೆ ಎಲ್ಲ ಕಡೆಗೂ ಮ್ಯಾಟ್ ಹಾಕ್ಬಿಟ್ಟಿದ್ದೀವಿ, ಜಮಖಾನ ಹಾಕ್ಕೊಂಡಿದ್ದೀವಿ, ನೆಲ ನಮಗೆ ಸಿಕ್ಕೋದೇ ಇಲ್ಲ, ಕೈಗೂ ಸಿಕ್ಕಲ್ಲ, ಕಾಲಿಗೂ ಸಿಕ್ಕಲ್ಲ ಅಂತ ಏನೇ ಮಾಡಿಕೊಂಡ್ರೂ ಭೂಮಿಯ ಪ್ರಭಾವ ಅದನ್ನೆಲ್ಲದನ್ನು ಮೀರಿ ನಮ್ಮ ಕೆಲಸ ಮಾಡುತ್ತೆ. ಹೀಗಿರೋದ್ರಿಂದ ರಾಜಸ ಭೂಮಿಯಲ್ಲಿ ರಾಜಸರು ಬದುಕಿದರೆ ಅವರಿಗೆ ಪುಷ್ಟಿ ಸಿಗುತ್ತೆ, ತಾಮಸ ಭೂಮಿಯಲ್ಲಿ ತಾಮಸರು ಬದುಕಿದರೆ ಅವರಿಗೆ ಪುಷ್ಟಿ ಸಿಗುತ್ತೆ ಅನ್ನೋ ರೀತಿಯಾದಂಥ ಮಾತನ್ನು ವಾಸ್ತು ತಜ್ಞರು ಆಡ್ತಾರೆ. ಇದನ್ನು ಒಂದು ದೃಷ್ಟಿಯಿಂದ ಲೋಕದಲ್ಲಿ ಪರಿಶೀಲನೆ ಮಾಡಿದ್ರೂ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯ ಸರ್ಪ ಸಂಚಾರ ಮಾಡಬೇಕಾದ್ರೆ ಅದಕ್ಕೆ ಅನುಕೂಲಕರವಾದ ವಾತಾವರಣ ಇರಬೇಕು, ಅಲ್ಲಿ ಅದು ಸಂಚಾರ ಮಾಡುತ್ತೆ, ಎಲ್ಲೆಲ್ಲೋ ಸಂಚಾರ ಮಾಡಲ್ಲ ಅದು. ಹಾಗೆ ಇಲಿ ಸಮೃದ್ಧವಾಗಿ ಬೆಳಿಬೇಕಾದ್ರೆ ಅದಕ್ಕೆ ಡೊಗರು ಮಾಡೋಕ್ಕೆ ಬೇಕಾದ ಪೊಳ್ಳಾದ ಭೂಮಿ ಇರಬೇಕು ಸಾಕಷ್ಟು, ಏನೋ ತಿನ್ನೋದಕ್ಕೆ ಬೇಕಾಗುವ ಒಂದಷ್ಟು ಧಾನ್ಯವೂ ಇರಬೇಕು, ಅಲ್ಲೆಲ್ಲೋ ಅದು ಜೀವನ ಮಾಡೋದಕ್ಕೆ ಇಷ್ಟಪಡುತ್ತೆ. ಸೊಳ್ಳೆ ಎಲ್ಲಿ ಹೆಚ್ಚು ಹುಟ್ಟಿ ಬೆಳೆಯುತ್ತೆ, ನಮ್ಮ RCC ಕಟ್ಟಡದ ಮೇಲ್ಗಡೆಗೆ ಹುಟ್ಟಿ ಬೆಳೀತಾ ಇದೆ ಅಂತ ಹೇಳಿದರೆ ಅದು ಆಗೋಕ್ಕೆ ಸಾಧ್ಯ ಇಲ್ಲ. ಅದು ಎಲ್ಲಿ ಹುಟ್ಟಿ ಬೆಳೆಯುತ್ತೆ ಅಂದರೆ ಭಾಳಷ್ಟು ಮಟ್ಟಿಗೆ ಇವತ್ತಿನ ಡ್ರೈನೇಜ್ ಸಿಸ್ಟಮ್ ಇದೆಯಲ್ಲ ಅದರೊಳಗಡೆಗೆ ಸಾಕಷ್ಟು ಬಿಸಿನೂ ಇರುತ್ತೆ, ಏಕಾಂತವೂ ಇರುತ್ತೆ, ಬೇಕಾದಷ್ಟು ಮೊಟ್ಟೆ ಇಟ್ಟು ಸಮೃದ್ಧವಾಗಿ ಸೊಳ್ಳೆಗಳು ಬೆಳೀಬಹುದು. ಆ ಥರದ ವಾತಾವರಣ ಇವತ್ತು ನಾವು ನೋಡ್ತೇವೆ. ಇನ್ನೊಂದು ಪ್ರಕೃತಿಯಲ್ಲೇ ನೋಡಿದಾಗ ಅದು ಬೆಳೆಯೋಕ್ಕೆ ಬೇಕಾಗುವಂಥ ಯಾವುದೋ ಒಂದು ಜಾಗ ಇದೆ, ಅಲ್ಲಿ ಅದು ಸಮೃದ್ಧವಾಗಿ ಬೆಳೆಯುತ್ತೆ, ಹೀಗೆ ಕಂಡುಬರುತ್ತೆ. ಆದ್ದರಿಂದ ಮಾನವರು
ಅವರಿಗೆ ಯೋಗ್ಯವಾದ ಭೂಮಿಯಲ್ಲಿ ಮಾತ್ರ ಅವರು ಬದುಕಬೇಕು, ಅದು ಅತ್ಯಂತ ಮುಖ್ಯವಾದದ್ದು ಅಂತ. ಆಮೇಲೆ ಅದನ್ನು ಹೊರಗಡೆಯಿಂದ ಶುಚಿಯಾಗಿ ಇಟ್ಕೋಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಮುಂದಿನ ವಿಚಾರ. ಅದು ವಾಸ್ತುಶಾಸ್ತ್ರವು ಏನು ಹೇಳುತ್ತೆ, ಭೂಮಿಯನ್ನು ಆಯ್ಕೆ ಮಾಡ್ಕೊಳ್ಳೋದೇ ಬಹಳ ಮುಖ್ಯವಾದ ವಿಷಯ ಅಂತ ಹೇಳುತ್ತೆ. ಅದಾದಮೇಲೆ ಅಲ್ಲಿ ಮನೆ ಕಟ್ಟುವಾಗ ದಿಕ್ಕಿಗೆ ಸರಿಯಾಗಿ ಕಟ್ಟು, ಅದರೊಳಗಡೆ ಆಯ ಇರಬೇಕು, ಆಯ ಅನ್ನೋದು ಪ್ರಾಣ ಇದ್ದ ಹಾಗೆ ಮನೆಗೆ, ಇತ್ಯಾದಿ ಮುಂದಿನ ವಿಷಯ ಎಲ್ಲ ಬರುತ್ತೆ. ಆಮೇಲೆ ಯಾವ್ಯಾವ ದಿಕ್ಕಲ್ಲಿ ಎಲ್ಲಿ ಅಡುಗೆ ಮನೆ ಬರಬೇಕು, ಎಲ್ಲಿ ದೇವ್ರ ಮನೆ ಬರಬೇಕು, ಇವೆಲ್ಲ ಮುಂದಿನ ವಿಚಾರ ಆಗೋಯ್ತು. ಪ್ರಥಮತಃ ಅತ್ಯಂತ ಮುಖ್ಯವಾದ ವಿಚಾರ ಯಾವುದಪ್ಪ ಅಂದರೆ ಭೂಮಿಯ ಆಯ್ಕೆ. ಆಗಿರೋದ್ರಿಂದನೇ ಭೂಮಿ ಬಗ್ಗೆ ನೀನೇ ಆಯ್ಕೆ ಮಾಡೋಕ್ಕಾಗಲ್ಲ, ಒಬ್ಬ ಭೂತಜ್ಞ ಬೇಕೋ, ಅವನನ್ನು ನೀನು ವರ್ಣ ಮಾಡ್ಕೋಬೇಕು. ಅಂದರೆ ದಯಮಾಡಿ ನನ್ನ ಸುಂದರವಾದ ಬದುಕಿಗೆ, ಶೋಭನವಾದ ಬದುಕಿಗೆ ಉತ್ಕೃಷ್ಟವಾದ ಒಂದು ಭೂಮಿಯನ್ನು ಆಯ್ಕೆ ಮಾಡಿಕೊಡಿ ಅಂತ ಅವನನ್ನು ಪ್ರಾರ್ಥಿಸ್ಕೋಬೇಕು. ಅವನು ಹೋಗಿ ಈ ಭೂಮಿಯಲ್ಲಿ ಬದುಕಿಯಪ್ಪ ಅನ್ನೋ ರೀತಿಯಲ್ಲಿ ತೋರಿಸ್ಬೇಕು. ಅವನು ಸುದೀರ್ಘ ಕಾಲದ ಅನುಭವ ಉಳ್ಳವನಾಗಿರಬೇಕು, ಭೂಮಿಯ ಧರ್ಮ ಹೇಗಿರುತ್ತೆ ಅನ್ನೋ ಬಗ್ಗೆ. ಹೀಗೆ ವಾಸ್ತುಶಾಸ್ತ್ರ ಹೇಳುತ್ತೆ. ಇನ್ನು ಒಂದು ಒಳ್ಳೆಯ ಭೂಮಿ ಅಂತಂದಾಗ ಹೊರಲಕ್ಷಣಗಳನ್ನು ಏನಂತ ನಾವು ಗಮನಿಸಬೇಕಾಗತ್ತೆ ಅನ್ನೋ ವಿಷಯ ತಗೊಂಡ್ರೆ ವಾಸ್ತುಶಾಸ್ತ್ರ ಕೆಲವು ಮಾತನ್ನು ಆಡುತ್ತೆ. ಇಷ್ಟೊಂದು ವಿಸ್ತಾರವಾಗಿ ಈ ವಿಷಯ ಬೇಕೆ ಅಂತ ಕೇಳಿದರೆ ನಮ್ಮ ಪ್ರಾಚೀನ ಗ್ರಂಥಗಳನ್ನೆಲ್ಲ ಗಮನಿಸಿದ್ರೆ ಅವರು ಇಷ್ಟು ನೋಟ ಇಟ್ಕೊಂಡು ಈ ಮಾತುಗಳನ್ನು ಆಡ್ಕೊಂಬಂದಿದ್ದಾರೆ ಅನ್ನೋದಕ್ಕೆ ಸಾಕಷ್ಟು ಪುರಾವೆಗಳು ಕಂಡುಬರುತ್ತೆ. ಯೋಗದ ಗ್ರಂಥಗಳು ಹೇಳುತ್ತೆ, ಸುರಾಜ್ಯೆ ಧಾರ್ಮಿಕೆ ದೇಶೆ ಸುಭಿಕ್ಷೆ ನಿರುಪದ್ರವೇ ಅಂತ ಶುರು ಮಾಡಿ, ಇಂಥ ರಾಷ್ಟ್ರದಲ್ಲಿ ನೀನು ಯೋಗ ಸಾಧನೆಯನ್ನು ಮಾಡಿದ್ರೆ ಯೋಗ ಸಿದ್ಧಿ ಉಂಟಾಗುತ್ತೆ, ಇಲ್ಲದೆ ಹೋದರೆ ಯೋಗ ಸಿದ್ಧಿ ಉಂಟಾಗೋದು ಕಷ್ಟ ಅಂತ ಹೇಳುತ್ತೆ. ಅಂದರೆ ಭೂಮಿಯ ಪರಿಣಾಮ, ಒಂದು ವ್ಯವಸ್ಥೆಯ ಪರಿಣಾಮ, ಇವೆಲ್ಲ ಸಾಧಕನ ಮೇಲೆ ಕೆಲಸ ಮಾಡುತ್ತೆ ಅಂತ ಇರೋದ್ರಿಂದ ಇಷ್ಟು ನಿಗಾ ಬೇಕೇ ಬೇಕು ಅಂತ ಇಟ್ಕೋಬೇಕಾಗತ್ತೆ. ಒಂದು ಉತ್ಕೃಷ್ಟವಾದ ಭೂಮಿ, ಮಧ್ಯಮವಾದ ಭೂಮಿ, ಅಧಮವಾದ ಭೂಮಿ ಅಂತಂದರೆ ಅದರ ಲಕ್ಷಣಗಳೆಲ್ಲ ಹೇಗಿರುತ್ತೆ ಅಂತ ಕೇಳಿದ್ರೆ, ಗೋಮರ್ತ್ಯೈ ಫಲಪುಷ್ಪ ದುಗ್ಧ ತರುಭಿ ಚ ಆಢ್ಯ. ಭೂಮಿ ಸಂಪನ್ನವಾಗಿರಬೇಕು. ಹೇಗೆ ಸಂಪನ್ನವಾಗಿರಬೇಕು ಅಂತ ಕೇಳಿದ್ರೆ, ಗೋಮರ್ತ್ಯೈ, ಗೋವುಗಳಿಂದೋ ಮಾನವರಿಂದೋ, ಮತ್ತು ಫಲಪುಷ್ಪ, ಉತ್ತಮವಾದ ಫಲಗಳು, ಪುಷ್ಪ, ಸುಗಂಧಿಯಾದಂತಹ ಕುಸುಮಗಳು, ಮತ್ತು ದುಗ್ಧ ತರುಭಿ, ಹಾಲು ಸುರಿಸುವ ವೃಕ್ಷಗಳಿದೆ, ಅದಕ್ಕೆ ಕ್ಷೀರ ವೃಕ್ಷಗಳು ಅಂತ ಕರೀತಾರೆ. ಅವುಗಳಿಂದ ಆಢ್ಯ, ಸಮೃದ್ಧವಾಗಿರಬೇಕು ಅಂತ. ಅಂದರೆ ನೆಟ್ಟು ಬೆಳೆಸಿದರೆ, ನಾವಾಗಿ ವಾತಾವರಣ ಹೊರಗಡೆಯಿಂದ ರಚನೆ ಮಾಡಿಕೊಂಡ್ರೆ ಅದು ಕೃತ್ರಿಮವಾದದ್ದಾಗುತ್ತೆ. ಭೂಮಿಯಲ್ಲೇ ಸಹಜವಾಗಿ ಆ ರೀತಿಯಾದಂಥ ಲಕ್ಷಣ ಬಂದಿದೆ ಅಂತ ಆದರೆ ಭೂಮಿಯಲ್ಲೇ ಏನೋ ವೈಶಿಷ್ಟ್ಯ ಇದೆ, ಅದರಿಂದ ಅವೆಲ್ಲ ಹಾಗೆ ಬೆಳೆದಿವೆ ಅಂತ ಅನಿಸುತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ಕೃತ್ರಿಮವಾಗಿ ಯಾವ್ದನ್ನಾರು ತೊಗೊಂಡೋಗಿ ನೆಟ್ಟರೆ 50 ವರ್ಷ 100 ವರ್ಷ ಬದುಕಿದ್ದು ಆಮೇಲೆ ಸತ್ತೋಗುತ್ತೆ ಅವು. ಹಾಗಲ್ಲದೆ ಆ ಭೂಮಿಗೆ ಹೊಂದ್ಕೊಳ್ಳುವಂಥದ್ದೇ ಅದನ್ನಾರು ಸಂಪೂರ್ಣವಾಗಿ ತೊಗೊಂಬಂದು ನೆಟ್ಟರೆ ಅದು ನೂರಾರು ಸಾವಿರಾರು ವರ್ಷಗಳ ತನಕ ಇರುವಂಥದ್ದು ಉಂಟು. ಭೂಮಿಯಲ್ಲಿ ಸಹಜವಾಗಿ ಹಾಗೆ ಹೊಂದ್ಕೊಳ್ಳುವಂಥ ಜಾಗದಲ್ಲಿ ಆಯಾ ತರುಲತಾ ವೃಕ್ಷಗಳು ಸಮೃದ್ಧವಾಗಿ ಬೆಳೆಯುವಂಥದ್ದಿದೆ. ಅಂಥ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು. ಅದೇ ರೀತಿಯಲ್ಲಿ ಆಶು ಬೀಜೋದ್ಗಮ, ಆ ಭೂಮಿಯಲ್ಲಿ ಹೊರ ಪರೀಕ್ಷೆಗೋಸ್ಕರವಾಗಿ ಒಂದು ಬೀಜವನ್ನು ಬಿತ್ತಿದರೆ ಬಹಳ ಬೇಗ ಅದು ಮೊಳಕೆಯೊಳಗೆ ಹೊರಗಡೆ ಬರಬೇಕು. ಎಲ್ಲ ಭೂಮಿಯಲ್ಲಿ ಹಾಗೆ ಬರಲ್ಲ, ಯಾವುದೋ ಕೆಲವು ಭೂಮಿಯಲ್ಲಿ ಮಾತ್ರ ಬರುತ್ತೆ, ಅದೊಂದು ಲಕ್ಷಣ. ಸ್ನಿಗ್ಧ, ಹೊರಗಡೆಯಿಂದ ನೋಡಿದ್ರೆ ಆ ಭೂಮಿಯಲ್ಲಿ ಒಂದು ಕಾಂತಿ ಅಥವಾ ಹೊಳಪಿರಬೇಕು. ಕಾಂತಿ ಅಥವಾ ಹೊಳಪು ಯಾವಾಗಿರುತ್ತೆ? ನೀರು ಸಮೃದ್ಧವಾಗಿದ್ದರೆ ಇರುತ್ತೆ. ಅದಿಲ್ಲ ಅಂದರೆ ರೂಕ್ಷವಾದ ಭೂಮಿ ಎಂಬುದಾಗಿ ಕರೆಯುವಂಥದ್ದುಂಟು. ಈಗ ಬಯಲು ಸೀಮೆ ಅಂತ ಹೋದರೆ ಭೂಮಿಯಲ್ಲಿ ಧೂಳು ತುಂಬ, ಎಲ್ಲೂ ಕೂಡ ಆರ್ದ್ರತೆ ಅನ್ನೋದು ಒಂದು ಸ್ವಲ್ಪನೂ ಇರಲ್ಲ. ಆದ್ದರಿಂದ ಅದು ಸ್ನಿಗ್ಧ ಅಲ್ಲ, ಅದು ರೂಕ್ಷ. ಅದು ಹಾಗಲ್ಲದೆ ಸಾಕಷ್ಟು ಸಮೃದ್ಧಿಯಾಗಿ ನೀರಿದೆ ಅನ್ನೋ ಸನ್ನಿವೇಶ ಇದ್ದರೆ ಅಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಆರ್ದ್ರತೆ ಕಾಣಿಸುತ್ತೆ, ಹಾಗಿರಬೇಕು. ಧೀರರವ, ಭೂಮಿಗೆ ಕಾಲಿನಿಂದ ಕುಟ್ಟಿದರೆ ಅಥವಾ ಯಾವುದಾದ್ರು ಒಂದು ವಸ್ತುವನ್ನು ತೊಗೊಂಡು ಕುಟ್ಟಿದರೆ ಧ್ವನಿ ಹೇಗಿರಬೇಕು ಅಂದರೆ ಧೀರವಾದ ಧ್ವನಿ ಬರಬೇಕಂತ. ಭೂಮಿಲಿ ಏನು ಧೀರವಾದ ಧ್ವನಿ ಬರುತ್ತೆ ಅಂತ ಕೇಳಿದರೆ, ಟೊಳ್ಳಾಗಿರೋ ಭೂಮಿಗೆ, ಟೊಳ್ಳಾಗಿರೋ ಗೋಡೆಗೆ ಹೀಗೇನಾದ್ರು ತೊಗೊಂಡು ಹೊಡೆದ್ರೆ ಪೊಳ್ ಪೊಳ್ ಅಂತ ಶಬ್ದ ಬರುತ್ತೆ. ಅದೇ ಗೋಡೆ ಗಟ್ಟಿಯಾಗಿದೆ ಅಂದರೆ ಠಣ್ ಠಣ್ ಅಂತ ಶಬ್ದ ಬರುತ್ತೆ. ಹಾಗೆ ಭೂಮಿ ಒಳಗಡೆಗೆ ಏನಾದ್ರು ಡೊಗರಿದೆ ಅಂತಾದರೆ, ಟೊಳ್ಳಾಗಿರೋ ಭೂಮಿ ಇದೆ ಅಂತಾದರೆ ಆಗ ಆ ಶಬ್ದ ಬೇರೆ ತರಹ ಬರುತ್ತೆ, ಅದು ಧೀರವಾದಂಥ ರವ ಇರೋದಿಲ್ಲ. ಪ್ರದಕ್ಷಿಣ ಜಲೋಪೇತ, ಭೂಮಿಗೆ ಪ್ರದಕ್ಷಿಣಾಕಾರವಾಗಿ ನೀರು ಹರಿಯುವಂಥ ವಾತಾವರಣ ಇರಬೇಕು. ಯಾವುದೋ ನೀರು ಹರಿಯುವಂತಹ ಒಂದು ಸಹಜವಾದಂಥ ಸ್ರೋತಸ್ಸಿರುತ್ತೆ, ನದಿ ಇರುತ್ತೆ, ಅದು
ಆ ಭೂಮಿಗೆ ಪ್ರದಕ್ಷಿಣಾಕಾರವಾಗಿ ಹರಿಯುವಂತೆ ಇರಬೇಕು. ಅಕ್ಷಯ ಜಲ, ಮತ್ತು ಭೂಮಿಯಲ್ಲಿ ನೀರು ಬರಿದಾಗ ಹೋಯಿತು ಅನ್ನೋ ರೀತಿಯಲ್ಲಿ ಇರಬಾರ್ದು. ಯಾವುದೋ ಒಂದು ಸಣ್ಣದಾಗಿರುವಂತಹ ಕೊಳವನ್ನೇ ಮಾಡ್ಕೊಂಡ್ವಿ, ಒಂದು ಬಾವಿಯನ್ನು ಮಾಡಿದ್ವಿ ಅಂದರೆ ಎಷ್ಟು ನೀರು ತೆಗೆದರೂ ನೀರು ಬರುತ್ತೆ, ಅಕ್ಷಯವಾದ ಜಲದ ಸ್ರೋತಸ್ಸಿದೆ ಅನ್ನೋ ರೀತಿಯಲ್ಲಿ ಇರಬೇಕು. ತುಲ್ಯಾಚ ಶೀತೋಷ್ಣಯೋ, ಮಾನವನ ಬದುಕಿಗೆ ಅನುಕೂಲವಾಗಿರ್ಬೇಕಾದ್ರೆ ಆ ಭೂಮಿ ಶೀತಕಾಲ ಮತ್ತು ಉಷ್ಣಕಾಲ ಎರಡರಲ್ಲೂ ಒಂದು ರೀತಿಯಲ್ಲಿ ಹಿತವಾದ ವಾತಾವರಣವನ್ನು ಇಟ್ಕೊಂಡಿರಬೇಕು. ಸಮಶೀತೋಷ್ಣವಾದಂಥ ಒಂದು ಪ್ರದೇಶವಾಗಿ ಇರಬೇಕು. ಶ್ರೇಷ್ಠ ಭೂಹು, ಹೀಗಿದ್ದರೆ ಭೂಮಿ ಶ್ರೇಷ್ಠವಾದದ್ದು. ಅಧಮ ಸಮುಕ್ತ ವಿಪರೀತ, ಮೇಲೆ ಹೇಳಿದ್ದಕ್ಕೆ ಏನಾದರೂ ವ್ಯತಿರಿಕ್ತವಾದ ಧರ್ಮಗಳಿಂದ ಕೂಡಿದೆ ಅಂತಂದರೆ ಅದಕ್ಕೆ ಅಧಮ ಭೂಮಿ ಅಂತ ಕರಿಬೇಕು. ಇಲ್ಲ ಒಂದು ಸ್ವಲ್ಪ ಉತ್ತಮ ಲಕ್ಷಣಗಳಿದೆ, ಒಂದು ಸ್ವಲ್ಪ ಅಧಮ ಲಕ್ಷಣಗಳಿದೆ ಅಂತಂದರೆ ಆಗ ಮಿಶ್ರವಾದ ಭೂಮಿ ಎಂಬುದಾಗಿ ಕರಿಬೇಕು. ಹೀಗೆ ಹೇಳಿ ಇದಲ್ಲದೆ ಇನ್ನೂ ಅನೇಕ ಲಕ್ಷಣಗಳನ್ನು ಹೇಳ್ತಾರೆ. ಭೂಮಿ ಅಂತಂದಾಗ ಅದು ದುರ್ಗಂಧದಿಂದ ಕೂಡಿರಬಾರ್ದು. ವಿದಿಕ್, ಅದು ಪೂರ್ವ ಪಶ್ಚಿಮ ಉತ್ತರ ದಿಕ್ಕಿಗೆ ತಕ್ಕಂತೆ ಸಂಪೂರ್ಣವಾಗಿ ಯೋಜಿತವಾಗಿರಬೇಕು. ಅದು ಅಲ್ಲದೆ ವಿದಿಕ್ ಅಂತಂದರೆ ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಆ ದಿಕ್ಕಿನ ಕಡೆಗೆ ತಿರ್ಕೊಂಡಿರುವಂಥ ಭೂಭಾಗ ಆಗಬಾರ್ದು ಅಂತ ಒಂದು ದಿಕ್ಕಿನ ಪ್ರಭಾವ ಏನೇನಾಗುತ್ತೆ ಅಂತ ಅರ್ಥ ಮಾಡ್ಕೊಂಡಂಥ ಮಹರ್ಷಿಗಳು ಅದು ದಿಕ್ಕಿಗೆ ಸರಿಯಾಗಿ ಹೊಂದ್ಕೊಂಡಂತೆ ಇರಬೇಕು. ಹೀಗೆ ಹೇಳಿಕೊಂಡು ಅಂಥ ಜಾಗದಲ್ಲಿ ಮನೆಯನ್ನು ಕಟ್ಟಬೇಕು ಅನ್ನೋ ರೀತಿಯಲ್ಲಿ ಮಾತು ಹೇಳ್ತಾರೆ. ಹೀಗೆ ಒಂದು ಜಾಗವನ್ನು ಆಯ್ಕೆ ಮಾಡಿಕೊಂಡ್ರೆ ಅಷ್ಟಕ್ಕೆ ಮುಗಿಯೋಲ್ಲ. ಯಾಕೆ ಅಂತ ಕೇಳಿದರೆ ಭೂಮಿ ಒಳಗಡೆಗೆ ನಮಗೆ ಕಣ್ಣಿಗೆ ಕಾಣಿಸದೇ ಇರುವಂಥ ಯಾವ ವಿಷಯಗಳಿದೆ ಅದು ಒಂದು ಮುಖ್ಯವಾಗುತ್ತೆ. ಭೂಮಿ ಒಳಗಡೆಗೆ ಭಾಳ ಭೂಗರ್ಭದಲ್ಲಿ ಒಂದು 1000 ಅಡಿ ಕೆಳಗಡೆ ಏನಿದೆ ಅಂತಂದರೆ ಅದು ಪತ್ತೆ ಹಚ್ಚೋಕ್ಕೂ ಸಾಧ್ಯ ಇಲ್ಲ. ಅದರ ಪ್ರಭಾವನ ನಾವು ತಗೋಬೇಕಾಗಿಲ್ಲ. ಆದರೆ ಭೂಮಿಗೆ ಮೇಲ್ಪದರದಲ್ಲೇ ಕಣ್ಣಿಗೆ ಕಾಣಿಸಲ್ಲ, ಅದು ಸ್ವಲ್ಪ ಆಳಕ್ಕೆ ಹೋದರೆ ಏನೇನಿದೆ ಅದೆಲ್ಲ ಪ್ರಭಾವವನ್ನು ಉಂಟು ಮಾಡುತ್ತಂತೆ. ಅದಕ್ಕೋಸ್ಕರವಾಗಿ ಅಲ್ಲಿ ಭಸ್ಮಾಂಗಾರ ತುಷಾಸ್ಥಿ ಕೇಶ ಚಿತಿ ವಲ್ಮೀಕಾದಿಭಿ ಸಂಯುತ ಅಧಮಾ ಭೂಮಿ. ಯಾವ್ಯಾವುದರಿಂದ ಕೂಡಿರುತ್ತೆ ಕೆಲವು ಸಂದರ್ಭದಲ್ಲಿ ಭೂಮಿ ಅಂತ ಕೇಳಿದರೆ, ಭಸ್ಮ ಬೂದಿ ಒಳಗಡೆ ಸೇರಿಕೊಂಡಿದೆ. ಯಾವುದೋ ಕಾಲದಲ್ಲಿ ಏನನ್ನೋ ಸುಟ್ಟು ಹಾಕಿದ್ರು ಅದ್ರ ಮೇಲೆ ಮಣ್ಣು ಎಳೆದಿದ್ದಾರೆ, ಒಳಗಡೆ ಬೂದಿ ಇದೆ. ಅಂಗಾರ ಅಂದರೆ ಇಜ್ಜಲು, ಯಾವುದನ್ನೋ ಸುಟ್ಟು ಅದು ಕಪ್ಪಗಾಗಿ ಹಾಗೆ ಉಳ್ಕೊಂಡಿದೆ, ಅದ್ರ ಮೇಲೆ ಮಣ್ಣು ಬಿದ್ದಿದೆ. ಒಳಗಡೆ ಅಗದು ನೋಡಿದ್ರೆ ಸ್ವಲ್ಪ 1 ಅಡಿ 1/2 ಅಡಿ ಅಗದ್ರೆ ಅಲ್ಲಿ ಒಳಗಡೆಗೆ ಇಜ್ಜಲು ಕಾಣಿಸುತ್ತೆ. ತುಷ ಧಾನ್ಯಗಳ ಹೊಟ್ಟು, ಬೇರೆ ಬೇರೆ ಧಾನ್ಯಗಳನ್ನು ಶುದ್ಧಿಪಡಿಸಿದಾಗ ಹೊಟ್ಟು ಬರುತ್ತೆ. ಹೊಟ್ಟನ್ನ ಎಲ್ಲರೂ ಬಳಸೋಲ್ಲ, ಎಷ್ಟೋ ಸಂದರ್ಭದಲ್ಲಿ ಎಲ್ಲರೂ ಹಾಕ್ತಾರೆ. ಅದ್ರ ಮೇಲೆ ಆಮೇಲೆ ಯಾವುದೋ ಕಾರಣಕ್ಕೆ ಮಣ್ಣು ಹಾಕಿದ್ರೆ ಆ ಭೂಮಿ ಒಳಗಡೆಗೆ ಹೊಟ್ಟಿದ್ದೇ ಇರುತ್ತೆ. ಅಸ್ಥಿ, ಹಾಗೆ ಪ್ರಾಣಿಗಳ, ಪಕ್ಷಿಗಳ, ಮಾನವರ ಮೂಳೆಗಳು ಒಳಗಡೆ ಇರೋದಕ್ಕೆ ಅವಕಾಶ ಇದೆ. ಎಷ್ಟೋ ಸಂದರ್ಭದಲ್ಲಿ ಅವುಗಳು ಸತ್ತು ಅಲ್ಲೇ ಮಣ್ಣಾಗುತ್ತವೆ, ಅಲ್ಲೆಲ್ಲೋ ಮಣ್ಣೊಳಗಡೆ ತಾನಾಗೇ ಸೇರಿಕೊಳ್ಳುತ್ತೆ. ತೂಕದ ಕಾರಣದಿಂದ ಕೆಳಗಡೆ ಇಳಿದು ಹೋಗುತ್ತೆ, ಎಲ್ಲೋ ಒಂದು ಕಡೆ ಸೇರಿಕೊಳ್ಳುತ್ತೆ. ಇನ್ನೆಷ್ಟೋ ಸಂದರ್ಭದಲ್ಲಿ ಅವುಗಳನ್ನು ಹೂಳೋದುಂಟು, ಮನುಷ್ಯರನ್ನೂ ಸಹ ಭೂಮಿ ಒಳಗಡೆ ಹೂಳೋದುಂಟು. ಹಾಗೆ ಎಷ್ಟೋ ಸಂದರ್ಭದಲ್ಲಿ ಪ್ರಾಣಿಗಳು ತೀರ್ಕೊಂಡಾಗ, ಹಸು ತೀರ್ಕೊಂಡಾಗ ಒಂದು ಭೂಮಿಲಿ ತೊಗೊಂಡೋಗಿ ಹೂಳೋದುಂಟು. ಆ ಒಳಗಡೆ ಭೂಮಿಯಲ್ಲಿ ಮೂಳೆ ಇರುತ್ತೆ. ಹಾಗೆ ಕೇಶ ಇರೋದುಂಟು. ದೇಹವನ್ನು ಹೂತಾಗ, ಪ್ರಾಣಿಗಳನ್ನು ಹೂತಾಗ ಪ್ರಾಣಿಗಳ ಚರ್ಮದಲ್ಲಿರೋ ಕೂದಲು ಅದು ಬಹಳ ದೀರ್ಘಕಾಲ ಹಾಳಾಗದೆ ಹಾಗೆ ಇರುತ್ತೆ. ಅದು ಹಾಗಿರೋದ್ರಿಂದ ಕೇಶ ಇರೋದುಂಟು. ಹಾಗೆ ಚಿತಿ ಅಂದರೆ ಸ್ಮಶಾನ. ಯಾವುದೋ ಜಾಗದಲ್ಲಿ ಬಹಳ ದೀರ್ಘಕಾಲದಿಂದ ದೇಹವನ್ನು ಸುಟ್ಟಾಕೋದಕ್ಕೆ ಬೇಕಾದ ಜಾಗವಾಗಿ ಅದನ್ನ ಬಳಸಿದ್ದಾಗಿದೆ, ಅಥವಾ ಹೂಳೋದಕ್ಕೆ, ಶರೀರವನ್ನು ಹೂಳೋಕ್ಕೆ ಆ ಜಾಗವನ್ನು ಬಳಸಿದ್ದಾಗಿದೆ. ಈಗ ಹಾಗೆ ಸ್ಮಶಾನ ಇಲ್ಲ ಅನ್ನೋ ತರಹ ಆದರೂ ಎಷ್ಟೋ ಕಾಲ ಸ್ಮಶಾನವಾಗಿತ್ತು ಅಂದರೆ ಭೂಮಿ ಒಳಗಡೆಗೆ ಮೂಳೆ ಇದೆ ಅಲ್ಲಿ. ಅದರಿಂದ ಅದು ಪ್ರಶಸ್ತವಾದದ್ದಲ್ಲ. ವಲ್ಮೀಕಾದಿಭಿ ಸಂಯುತ, ಹಾಗೆ ವಲ್ಮೀಕ ಅಂದರೆ ಹುತ್ತ, ಅದೇ ಮೊದಲಾದವುಗಳಿಂದ ಅಂದರೆ ಹುತ್ತ ಮಾತ್ರ ಅಲ್ಲ, ಭೂಮಿ ಒಳಗಡೆ ಎಷ್ಟೋ ಕಡೆಗೆ ಒಂದು ಜೇನು ವಾಸ ಮಾಡುತ್ತೆ ಗೂಡು ಮಾಡಿಕೊಂಡು. ಒಂದು ಸಣ್ಣ ಜೇನು ಭೂಮಿ ಒಳಗಡೆಗೆ ಅದು ಹೋಗಿ ಒಂದು ಕಡೆಯಲ್ಲಿ ತಾನು ಆ ಗೂಡನ್ನು ಕಟ್ಟಿ ಅಲ್ಲಿ ಸಂಗ್ರಹ ಮಾಡ್ತಾ ಇರುತ್ತೆ, ಜೇನನ್ನು ಬದುಕ್ತಾ ಇರುತ್ತೆ. ಅಂದರೆ ಭೂಮಿ ಪೊಳ್ಳಾಗಿದೆ ಅಂತ ಅರ್ಥ. ಅದೇ ರೀತಿಯಲ್ಲಿ ಇಲಿ, ಹೆಗ್ಗಣ ಮೊದಲಾದವುಗಳು ಜಾಗ ಮಾಡಿಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಾಣಿಗಳು ಸಹ ಭೂಮಿ ಒಳಗಡೆಗೆ ಜಾಗ ಮಾಡ್ಕೊಳ್ಳುವಂಥದ್ದುಂಟು, ಬದುಕುವಂಥದ್ದುಂಟು. ಹೀಗೆ ಅಂಥ ಭೂಮಿಗಳಾಗಿರಬಾರ್ದು. ಹಾಗಿದ್ದಾಗ ಅದು ಪ್ರಶಸ್ತವಾದ ಭೂಮಿ ಎಂಬುದಾಗಿ ಕರೀತಾರೆ.
ಇವತ್ತಿನ ಈ ಕಾಲದಲ್ಲಿ ಇದನ್ನೆಲ್ಲ ಶೋಧನೆ ಮಾಡಿ ಮನೆ ಕೊಟ್ಟೋಕ್ಕಾಗತ್ತೆ ಅಂತ ಒಂದು ಪ್ರಶ್ನೆ ಬರ್ಬೋದು. ಏನೋ ಸರ್ಕಾರದ ಕಡೆಯಿಂದಲೋ ಯಾವುದೋ ರೀತಿಯಲ್ಲಿ ಒಂದು ಸೈಟ್ ಏನಾದರೂ ನಮ್ಗೆ ಅಲಾಟ್ ಆದರೆ ಪುಣ್ಯ. ಹಾಗಿರೋ ಪರಿಸ್ಥಿತಿನಲ್ಲಿ ಇದೆಲ್ಲ ಎಲ್ಲಿಂದ ಸಂಭವ ಅಂತ ದೇಶ ಧರ್ಮದ ಬಗ್ಗೆ ತುಂಬ ಒಂದು ನಿಗಾ ಇಟ್ಕೊಂಡಂಥ ಕಾಲದಲ್ಲೂ ನಗರಗಳನ್ನು ನಿರ್ಮಾಣ ಮಾಡ್ತಾಯಿದ್ರು, ಮನೆಗಳನ್ನು ಕಟ್ತಾಯಿದ್ರು. ಆಗ ಈ ನೋಟ ಇತ್ತು, ಒಂದು ಜಾಗವನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ಅಲ್ಲಿ ಈ ಥರದ್ದು ಯಾವುದೇ ಸಮಸ್ಯೆ ಇರಬಾರ್ದು ಅನ್ನೋದನ್ನ ಪರಿಶೀಲನೆ ಮಾಡಿ ಆಮೇಲೆ ನಗರ ಕಟ್ಟೋದು ಅನ್ನೋ ವ್ಯವಸ್ಥೆ ಇತ್ತು. ಈಗ ಆ ರೀತಿಯಾದ ಚಿಂತನೆ ಇಲ್ಲದೆ ಇರೋದ್ರಿಂದ ಇವೆಲ್ಲ ಸಂಭವ ಇದೆ. ಆ ಸಂಭವ ಇದ್ದಾಗ ಅದಕ್ಕೋಸ್ಕರವಾಗಿ ಸಾಮಾನ್ಯವಾಗಿ ಎಚ್ಚರಿಕೆ ವಹಿಸುವಂಥ ವಿಷಯ ಏನಪ್ಪ ಅಂದರೆ, ಒಂದು ಮನೆ ಕಟ್ಟುವ ಜಾಗ ಅಂತಂದರೆ ಒಂದು 60-40 ಜಾಗ ಅಂತಂದರೆ 60-40 ಜಾಗದಲ್ಲಿ ಮಧ್ಯದಲ್ಲಿ ಮನೆ ಎಷ್ಟು ಏರಿಯಾಕ್ಕೆ ಬರುತ್ತೆ, ಪ್ಲಿಂತ್ ಏರಿಯಾ ಏನು ಅಂತ ಹೇಳ್ತೀವೋ ಆ ಜಾಗ ಕಡೆ ಪಕ್ಷ ಅಷ್ಟನ್ನು ಒಂದು 3 ಅಡಿ ಇಷ್ಟು ಜಾಗ ಪೂರ್ತಿ ಅಗೆದು ಅಲ್ಲಿರೋ ಮಣ್ಣಿನಷ್ಟು ತೆಗಿಬೇಕು. ಯಾಕೆಂದರೆ ಆ 3 ಅಡಿ ಒಳಗಡೆಗೆ ಏನೇನು ಇರ್ಬೋದೋ ದೋಷಗಳು ಅದು ಹೆಚ್ಚು ಕೆಲಸ ಮಾಡುತ್ತೆ. 3 ಅಡಿಗಿಂತ ಆಳದಲ್ಲಿ ಹೆಚ್ಚು ಎಲ್ಲ ಕಡೆಯಲ್ಲೂ ಇರೋಕ್ಕೆ ಸಾಧ್ಯ ಇರಲ್ಲ. ಭಾಳಷ್ಟು ಮಟ್ಟಿಗೆ ಎಲ್ಲ ಮೇಲಕ್ಕೆ ಇರುವಂಥದ್ದು ಭಾಳಷ್ಟು ಮಟ್ಟಿಗೆ. ಅದನ್ನು 3 ಅಡಿ ಇಷ್ಟು ಜಾಗ ಪೂರ್ತಿ ಅಗೆದು ಸ್ವಚ್ಛ ಮಾಡಿಕೊಂಡು ಅಲ್ಲಿಗೆ ಅನಂತರದಲ್ಲಿ ಇನ್ನೊಂದು ಕಡೆಯಲ್ಲಿ ನಮಗೆ ಕಣ್ಣಿಗೆ ಕಾಣಿಸುವಂಥ ಯಾವ ದೋಷವೂ ಇಲ್ಲದೇ ಇರೋ ಸ್ವಚ್ಛವಾಗಿರೋ ಮಣ್ಣನ್ನು ತಂದು ಅಲ್ಲಿ ತುಂಬಿಕೊಂಡು ಅನಂತರದಲ್ಲಿ ಮನೆಯನ್ನು ಕಟ್ಟಬೇಕು ಅನ್ನೋ ರೀತಿಯಾದ ವ್ಯವಸ್ಥೆ ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಬಂದಿದೆ. ಇದು ಹೊರಗಡೆಯಿಂದ ಗಮನಿಸಬೇಕಾದಂಥ ವಿಷಯ. ಇದಿಷ್ಟಲ್ಲದೆ ಯಾವುದೇ ಭೂಮಿ ಆದರೂ ಭೂಮಿ ಮೇಲ್ಗಡೆಗೆ ಸಣ್ಣ ಪುಟ್ಟ ಸಲ್ಲದ ವಸ್ತುಗಳೆಲ್ಲ ಬಿದ್ದಿರ್ಬೋದು. ಅಂಥ ವಸ್ತುಗಳು ಬಿದ್ದಿದ್ದರೆ ಅದನ್ನಷ್ಟು ತೆಗೆದು ಸ್ವಚ್ಛಪಡಿಸ್ಕೋಬೇಕಾಗಿದೆ. ಕಸ ತೆಗೆದು ಧೂಳನ್ನು ತೆಗೆದು ಅದಕ್ಕೆ ಸಗಣಿ ಮಿಶ್ರಿತವಾದ ನೀರನ್ನು ಸಾಕಷ್ಟು ಸಿಂಪಡಿಸಿ ಅಥವಾ ದಪ್ಪವಾಗಿ ಸಗಣಿಯನ್ನು ಸಾರಿಸಿ ಆಮೇಲೆ ಅದರ ಮೇಲ್ಗಡೆಗೆ ರಂಗವಲ್ಲಿ ಇಟ್ಕೊಂಡ್ರೆ ಅದು ಒಂದು ಪವಿತ್ರವಾದ ಭೂಮಿ ಆಯಿತು ಎಂಬುದಾಗಿ ಒಂದು ಮಟ್ಟಕ್ಕೆ ಕರೀತಾರೆ. ಅದರ ಮೇಲೆ ಅನಂತರದಲ್ಲೂ ಆ ಭೂ ಶುದ್ಧಿಗೆ ಬೇಕಾಗುವಂಥ ಬೇರೆ ಬೇರೆ ರೀತಿಯಾದಂಥ ಕ್ರಮಗಳೆಲ್ಲ ಇದೆ. ಆ ಕ್ರಮವನ್ನು ಸಹ ಅನುಸರಿಸುವಂಥದ್ದುಂಟು. ಹೀಗೆ ಒಂದು ಭೂಮಿಯ ಬಗ್ಗೆ ಚಿಂತನೆ ಮಾಡಿರುವಂತಹ ಮಹರ್ಷಿಗಳು ಹೇಳ್ತಾ ಇರೋ ಮಾತಾದ್ದರಿಂದ ಶುಚೌ ದೇಶೆ ಅಂತಂದಾಗ ಈ ಬಗ್ಗೆ ನಿಗಾ ಇರಬೇಕು. ದೀರ್ಘಕಾಲದಿಂದ ಯಾವುದೋ ಆಶ್ರಮ ನಡೆದು ಬರ್ತಾ ಇದೆ ಅಂತಾದರೆ ಆಶ್ರಮದಲ್ಲಿ ಈ ವ್ಯವಸ್ಥೆ ಎಷ್ಟೋ ಸಹಸ್ರಾರು ವರ್ಷಗಳಿಂದ ಒಂದೇ ತರಹ ಇರುತ್ತೆ. ಅದು ಶುಚಿಯಾದ ಭೂಮಿ ಅದು. ಹಾಗೆ ಯಾವುದೋ ಒಂದು ಪವಿತ್ರವಾದ ನದಿಯ ತೀರ ಅಂತಂದರೆ ನದಿಯ ತೀರವನ್ನು ಯಾವುದೇ ಕಾರಣಕ್ಕೂ ಕಲ್ಮಶವಾಗಿ ಮಾಡ್ಕೋಬಾರ್ದು ಅನ್ನೋ ಮನಸ್ಸು ಬುದ್ಧಿ ಇದ್ದಾಗ ಅಲ್ಲಿ ಯಾವುದೇ ರೀತಿಯಾದಂಥ ಕಾಲುಷ್ಯವೂ ಇಲ್ಲದೆ ಅದು ಸ್ವಚ್ಛವಾಗೇ ಇರುತ್ತೆ. ಆ ಕಾನ್ಸೆಪ್ಟ್ ಹೊರಟೋಯ್ತು ಅಂತಂದಾಗ ಎಲ್ಲವೂ ಕೊಳಕಾಗ್ಬೋದು. ಆ ವಿಷಯ ಬೇರೆ ಅದು. ಇವತ್ತು ಭೂಮಿಯ ಒಳಗಡೆಗೆ ನಾವು ಮಲ ಹೋಗುವಂತೆ ವ್ಯವಸ್ಥೆ ಮಾಡಿಕೊಂಡು ಅನಿವಾರ್ಯವಾಗಿ ಜೀವನ ಮಾಡ್ತಾ ಇರೋದಾಗಿದೆ. ಅದರ ಪರಿಣಾಮ ಭೂಮಿಯಲ್ಲಿ ಸಾಕಷ್ಟು ಕಾಲುಷ್ಯ ಹುಟ್ಟೋದಕ್ಕೆ ಇದಕ್ಕೆಲ್ಲ ಅವಕಾಶ ಇದೆ. ಇವತ್ತಿನ ಜೀವನ ಕ್ರಮದಲ್ಲಿ ಇದೆಲ್ಲ ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ನಡೀತಾ ಇದೆ. ಅನಿವಾರ್ಯತೆಯೂ ಸಾಕಷ್ಟು ಇದೆ. ಎಷ್ಟಿದ್ರೂ ಸರಿಪಡಿಸ್ಕೋಬೇಕು ಅನ್ನೋ ಮನಸ್ಸಿರೋದಾದರೆ ಉಪಾಯಗಳು ಎಲ್ಲ ಕಾಲಕ್ಕೂ ಸಿಗುತ್ತೆ ಅನ್ನೋ ರೀತಿಯಾದ ಮಾತನ್ನು ಹೇಳ್ಬೋದು. ಇಂಥ ಒಂದು ಜಾಗದಲ್ಲಿ ಮುಂದಕ್ಕೆ ಒಂದು ಆಸನವನ್ನು ಹಾಕ್ಕೊಂಡು ಕೂತ್ಕೋಬೇಕು ಅನ್ನೋ ವಿಷಯವನ್ನು ಹೇಳ್ತಾ ಇದ್ದಾರೆ. ಇದ್ರ ಜೊತೆಗೆ ಇದೇ ನೇರದಲ್ಲಿ ಬೇರೆ ಗ್ರಂಥಗಳು ಒಂದು ಆಸನವನ್ನು ಹಾಕ್ಕೊಂಡು ಕೂತ್ಕೋಬೇಕು ಅಂದರೆ ಅದೇನು ಬೈಲ್ನಲ್ಲ, ಕಲ್ಲು ಬಂಡೆ ಮೇಲ, ಅಥವಾ ಅದಕ್ಕೊಂದು ಚಿಕ್ಕದಾದರೂ ಆವಾಸ ಇರಬೇಕಾ ಅನ್ನೋ ವಿಷಯವನ್ನು ತೆಗೆದುಕೊಂಡು ಅದಕ್ಕೊಂದು ನಿರ್ದಿಷ್ಟವಾದಂಥ ವಾಸದಕ್ಕೆ ಬೇಕಾಗುವಂಥ ಜಾಗ ಇರಬೇಕು ಅನ್ನೋ ಮಾತನ್ನು ಹೇಳ್ತಾರೆ. ಕಾರಣ ಸಾಧನೆಯಲ್ಲಿ ತುಂಬ ಚೆನ್ನಾಗಿ ಬೆಳೆದಾಗ ಎಲ್ಲಿ ಕೂತ್ಕೊಂಡ್ರೂ ಸಾಧನೆ ಆಗುತ್ತೆ. ಅದಿಲ್ಲದೆ ಇದ್ದಾಗ ಹೊರಗಡೆ ಇರುವಂಥ ಒಂದೊಂದು ವಿಷಯವು ನಮಗೆ ತೊಡಕನ್ನು ಕೊಡುವಂಥದ್ದುಂಟು. ತುಂಬ ಸೊಳ್ಳೆ ಇರೋ ಜಾಗದಲ್ಲಿ ಧ್ಯಾನ ಮಾಡೋಕ್ಕಾಗತ್ತೋ ಆಗಲ್ವೋ ಅಂತ ಕೇಳಿದರೆ ಯಾರೋ ಒಬ್ಬರಿಗೆ ಏನೂ ತೊಂದರೆ ಆಗಲ್ಲ. ಕಾರಣ 5 ನಿಮಿಷದಲ್ಲಿ ಅಥವಾ 2 ನಿಮಿಷದಲ್ಲಿ ಅವರು ಬಾಹ್ಯ ಪ್ರಪಂಚವನ್ನು ಬಿಟ್ಟು ಒಳಗಡೆ ಪ್ರಪಂಚಕ್ಕೆ ಹಾರಿಬಿಟ್ರು ಅಂತಂದರೆ ಅವರಿಗೆ ಎಷ್ಟು ಸೊಳ್ಳೆ ಕಡಿದ್ರು ಒಂದು ಚೂರು ಗೊತ್ತಾಗಲ್ಲ. ಎದ್ದು ಮೇಲೆ ಏನಾದರೂ ಅದ್ರದ್ದು ಗುರುತುಗಳು ಇರ್ಬೋದು, ಅಷ್ಟು ಬಿಟ್ಟರೆ ಒಂದು ಚೂರು ತೊಂದರೆ ಆಗಲ್ಲ. ಇದು ಒಂದು ಸತ್ಯವೇ. ಹಾಗೆ ಇನ್ಯಾರೋ ಒಬ್ಬ ಹೊಸದಾಗಿ ಅಭ್ಯಾಸಿಯಾಗಿ ಕೂತ್ಕೊಂಡ್ಯಾನೆ ಅಂದರೆ ಧ್ಯಾನ ಕೂತ್ಕೊಂಡ್ರೆ ಒಂದು ಸೊಳ್ಳೆ ಕಡಿದ ಕೂಡಲೇ ಒಂದು ಸರಿ ಕೈ ಕಾಲು ಅಷ್ಟು ಆಡುತ್ತೆ, ಎಚ್ಚರಿಕೆ ಆಗುತ್ತೆ. ಇನ್ನೊಂದು 4 ಸರಿ ಕಡಿದ ಮೇಲೆ ಪ್ರತಿ ಕ್ಷಣಕ್ಕೂ ಎಷ್ಟೊತ್ತಿಗೆ ಎಲ್ಲಿ ಸೊಳ್ಳೆ ಕಡಿಯುತ್ತೋ ಅಂತ ಯೋಚನೆ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಸೊಳ್ಳೆ ಶಬ್ದ ಕೇಳಿ ಬರ್ತಾ ಇದೆ ಅಂದರೆ ಇಲ್ಲಿ ಕೂರಕ್ಕೆ ನನ್ನಿಂದ ಆಗಲ್ಲ ಅಂತ ಅನಿಸುತ್ತೆ. ಹೀಗಿದ್ದಾಗ ಅಲ್ಲಿ ಕೂತ್ಕೊಂಡು ಎಲ್ಲಿಂದ ಧ್ಯಾನ ಮಾಡೋಕ್ಕಾಗುತ್ತೆ? ಹಾಗೆ ತುಂಬ ನೊಣ ಓಡಾಡುತ್ತೆ ಅನ್ನೋ ಪರಿಸ್ಥಿತಿ ಇದ್ದರೆ ನೊಣದ ಸ್ವಭಾವ ಏನು ಅಂತ ಕೇಳಿದ್ರೆ ಅದು ಸಾಮಾನ್ಯ ಮೂಗಿನ ಮೇಲೆ ಬಂದು ಕೂತ್ಕೋಬೇಕದು.
ನೀನು ಎಷ್ಟೇ ಓಡಿಸು ಅದು ಪುನಃ ಬಂದು ಮುಗಿನ ಮೇಲೆ ಕೂತ್ಕೋಬೇಕು, ಕಣ್ಣಿನ ಮೇಲೆ ಬಂದು ಕೂತ್ಕೋಬೇಕು. ತುಂಬ ಚೇಷ್ಟೆ ಮಾಡುತ್ತೆ. ಅದೇ ಸಮಾಧಿಯಲ್ಲಿ ನಿಷ್ಠನಾಗ್ಬಿಟ್ಟಿದ್ದಾನೆ ಅನ್ನೋ ಪರಿಸ್ಥಿತಿ ಇದ್ದರೆ ಮೂಗಿನ ಮೇಲಲ್ಲ, ಹಣೆ ಮೇಲಲ್ಲ, ಎಲ್ಲಿ ಬಂದು ಕೂತರೂ ಏನೋ ಅವನಿಗೆ ಗೊತ್ತೇ ಆಗಲ್ಲ, ಹಾಗೆ ಮುಳುಗ್ಬಿಡ್ತಾನೆ. ಆ ವಿಷಯ ಬೇರೆ. ಹಾಗಾಗದೇ ಇರುವಾಗ, ಆರಂಭಾವಸ್ಥೆಯಲ್ಲಿರುವಾಗ ನೊಣ ಮೇಲಿನ ಮೇಲೆ ಬಂದು ಮುಖದ ಮೇಲೆ ಕೂತ್ಕೊಳ್ಳುತ್ತೆ ಅಂದರೆ ಒಂದು ಕ್ಷಣವೂ ನೆಮ್ಮದಿಯಾಗಿ ಕೂರೋಕ್ಕೆ ಬಿಡಲ್ಲ. ಹಾಗಿದ್ದಾಗ ಮನಸ್ಸು ಎಲ್ಲಿ ಏಕಾಗ್ರತೆಗೆ ಬರುತ್ತೆ? ಬರೋದೇ ಇಲ್ಲ. ಅದರಿಂದ ಇಂಥದ್ದು ಯಾವುದು ಇರಬಾರ್ದು ಅಂತ ಯೋಚನೆ ಮಾಡೋದು ಅನಿವಾರ್ಯವಾಗುತ್ತೆ. ಹಾಗಿರೋದ್ರಿಂದ ಒಂದು ಚಿಕ್ಕದಾದಂಥ ಆವಾಸವನ್ನು ನಿರ್ಮಾಣ ಮಾಡ್ಕೋ. ಅಲ್ಪದ್ವಾರಂ, ಅದಕ್ಕೆ ದ್ವಾರ ಚಿಕ್ಕದಾಗಿರಬೇಕು ಅಂತ. ತುಂಬ ದೊಡ್ಡ ಬಾಗಿಲಿಡೋದು ಇವತ್ತಿನ ಸ್ಟೈಲ್ ಆಗಿಬಿಟ್ಟಿದೆ. ಒಂಥರ ಕಿಟಕಿನೂ ಹಾಗೆ ತುಂಬ ದೊಡ್ಡದಾಗಿ ಕೆಳಗಡೆಯಿಂದ ಮೇಲ್ಗಡೆವರೆಗೂ ಕಿಟಕಿ ಇರುತ್ತೆ. ಆಮೇಲೆ ಒಳಗಡೆಯಿಂದ ಸ್ಕ್ರೀನ್ ಹಾಕ್ಕೊಂಡು ಮರೆ ಮಾಡ್ಕೊಳ್ಳೋದು. ಬೇಕಾದಾಗ ಅಷ್ಟು ವೆಂಟಿಲೇಷನ್ ಸಿಗುತ್ತೆ ಅಂತ ಆಲೋಚನೆ ಮಾಡುವಂಥ ಸ್ಥಿತಿ ಇದೆ. ತಪ್ಪು ಅಂತ ಒಂದೇ ಸರಿ ಹೇಳೋಕ್ಕಾಗಲ್ಲ. ಕಾರಣ ಇವತ್ತಿನ ಮನೆ ಕಟ್ಟುವ ಶೈಲಿ ಹೇಗಿದೆ ಅಂತ ಕೇಳಿದರೆ, ನಗರದ ಒಳಗಡೆಗೆ ಒಂದು ಸಣ್ಣ ಏರಿಯಾದಲ್ಲಿ ನೂರಾರು ಮನೆ, ಒಂದು ಮನೆಗೆ 4 ಅಡಿ ಅಂತರ, 6 ಅಡಿ ಅಂತರ, ಮುನ್ಗಡೆಗೆ ಒಂದು ರಸ್ತೆ, ಹಿಂದ್ಗಡೆಗೆ ಸಣ್ಣ ರಸ್ತೆ ಇದ್ದರೂ ಇರ್ಬೋದು, ಇಲ್ಲವ್ರು ಇನ್ನೊಂದು ಮನೆ ಬರುತ್ತೆ. ಹೀಗಿರುವಾಗ ಗಾಳಿ ಒಳಗಡೆ ಬರೋಕ್ಕೆ ಜಾಗನೇ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಹೀಗಿದ್ದಾಗ ಏನು ಮಾಡಬೇಕು? ಜಾಸ್ತಿ ಗಾಳಿ ಬೇಕು ಅಂತಿದ್ದಾಗ ದೊಡ್ಡದಾಗಿ ಇಟ್ಕೋಬೇಕಾದ ಪರಿಸ್ಥಿತಿ ಬರುತ್ತೆ. ಆದರೆ ಗಾಳಿ ತುಂಬ ಜಾಸ್ತಿ ಮನೆ ಒಳಗಡೆ ಬರುತ್ತೆ ಅಂದರೆ ಅದು ಆಯುರ್ವೇದ ಮತ್ತು ಯೋಗದ ದೃಷ್ಟಿಯಿಂದ ವಾತವೃದ್ಧಿಯನ್ನು ಉಂಟು ಮಾಡುತ್ತೆ. ವಾತವೃದ್ಧಿ ಆದರೆ ಚಿತ್ತ ಚಂಚಲ ಆಗುತ್ತೆ. ಇವೆಲ್ಲ ವಿಷಯಗಳಿದೆ. ಹಾಗಿರೋದ್ರಿಂದ ತುಂಬ ಬೀಸು ಗಾಳಿ ಬರುವ ಜಾಗ ಎಲ್ಲ ಕಾಲ ಎಲ್ಲ ದೇಶಗಳಿಗೆ ಅನುಕೂಲ ಅಲ್ಲ. ತುಂಬ ಶೆಕೆಯ ಕಾಲ ಎಲ್ಲೋ ತಂಗಾಳಿ ಬೀಸಿ ಬರ್ತಾ ಇದೆ ಅಂದರೆ ಹೊರಗಡೆ ಕೂತ್ಕೊಂಡ್ರೆ ಬಹಳ ಹಿತವಾಗುತ್ತೆ. ಆ ವಿಷಯ ಬೇರೆ. ಅಂಥದ್ದು ಕೆಲವು ಬಿಟ್ಟು ಉಳಿದಂತೆ ತುಂಬ ಗಾಳಿ ಬೀಸದೇ ಇರುವಂಥ ಜಾಗ, ಆದರೆ ಉಸಿರಾಟಕ್ಕೆ ಎಷ್ಟು ಬೇಕೋ ಅಷ್ಟು ಗಾಳಿ ಬಂದು ಹೋಗ್ತಾ ಇರುವಂಥದ್ದು ಜಾಗ ಅಂತಾದರೆ ಅದು ಪ್ರಶಸ್ತವಾದ ಜಾಗ ಎಂಬುದಾಗಿ ಹೇಳೋದುಂಟು. ಅದರಿಂದ ಅಲ್ಪದ್ವಾರಂ ಅರಂಧ್ರಗರ್ತ ವಿವರಂ, ಅಲ್ಲಿ ಇಲ್ಲಿ ಎಲ್ಲೂ ರಂಧ್ರ ಇರಬಾರ್ದು, ಹೋಲು ತೂತುಗಳಿರಬಾರ್ದು, ಗರ್ತ ಹೊಂಡ ಇರಬಾರ್ದು, ವಿವರಂ ಅಂದರೆ ಒಳಗಡೆಗೆ ಡೊಗರು ಇರಬಾರ್ದು, ನಾತ್ಯುಚ್ಚ ನೀಶಾಯತಂ, ತುಂಬ ಎತ್ತರಕ್ಕೂ ಇರಬಾರ್ದು, ಕೆಳಗೂ ಇರಬಾರ್ದು, ತುಂಬ ದೊಡ್ಡದಾಗಿರಬಾರ್ದು. ಒಂದು ದೊಡ್ಡ ಹಾಲು ಧ್ಯಾನಕ್ಕೆ ಅಂತ ಕಟ್ಟಿಸ್ಕೊತಾ ಇದ್ದೀನಿ, ಜಪಕ್ಕೆ ಅಂತ. ಎಷ್ಟು ಅಂದರೆ 60 ಅಡಿ 40 ಅಡಿ ಒಂದು ಹಾಲು ಕಟ್ಟಿಸ್ಕೊತಾ ಇದ್ದೀನಿ. ಏನು ಅಂದರೆ ದೊಡ್ಡದಾಗಿದೆ, ಬೇಕಾದಷ್ಟು ದುಡ್ಡಿದೆ ಅಂತಂದರೆ ಅಷ್ಟು ಅಗಲವಾಗಿದ್ದರೆ ಚಿತ್ತ ಚಂಚಲ ಆಗುತ್ತಂತೆ ಅಲ್ಲಿ ಕೂತ್ಕೊಂಡಾಗ. ಅದಕ್ಕೋಸ್ಕರವೇ ಚಿಕ್ಕದಾಗಿ ಕಟ್ಕೋಬೇಕು ಅಂತ. ಅದನ್ನೇ ಗ್ರಂಥಗಳು ಹೇಳುತ್ತೆ, ಧನುಷ್ ಪ್ರಮಾಣ ಪರ್ಯಂತಂ, ಒಂದು ಧನುಸ್ಸಿನ ಪ್ರಮಾಣದಷ್ಟು ಉದ್ದ ಅಗಲ ಇದ್ದರೆ ಸಾಕು ಅಂತ. ಒಂದು ಧನುಸ್ಸು ಅಂದರೆ 4 ಹಸ್ತ, ಒಂದು ಹಸ್ತ ಅಂದರೆ ಇಷ್ಟು ಅಂತ ಹೇಳುವಂಥದ್ದುಂಟು, ಮೊಳಕೈ ಪೂರ್ತಿ. 4 ಹಸ್ತ ಅಂದರೆ ಎಷ್ಟು? ಒಂದು 6 ಅಡಿ ಆಗ್ಬೋದು. 6 ಅಡಿ 6 ಅಡಿದು ಒಂದು ಚೌಕ. ಇಷ್ಟು ಇದ್ದರೆ ಮಿತವಾಗಿ ಒಳಗಡೆ ಗಾಳಿ ಬೀಸ್ತಾ ಇದೆ ಅಂತಾದರೆ ಅದು ಧ್ಯಾನಕ್ಕೆ ತುಂಬ ಪ್ರಶಸ್ತ ಎಂಬುದಾಗಿ ಹೇಳುವಂಥದ್ದುಂಟು. ನಾವು ಏನಾದರೂ ಉತ್ತರ ಭಾರತದಲ್ಲಿ ನಳಂದ ಹಿಂದೆ ಒಂದು ವಿಶ್ವವಿದ್ಯಾನಿಲಯ ಇತ್ತು ಅಂತ ಕೇಳ್ತೀವಲ್ಲ, ಅದರ ಭಗ್ನಾವಶೇಷಗಳು ಇವತ್ತು ಉಳಿದಿವೆ. ಆ ಜಾಗವನ್ನು ಹೋಗಿ ನೋಡಿದ್ರೆ ಅಲ್ಲಿ ತುಂಬ ರಚನೆಗಳು ನಡೆದು ಅಲ್ಲೆಲ್ಲ ಪಾಠ ಪ್ರವಚನಗಳಿಗೆ ಬೇಕಾಗುವ ವ್ಯವಸ್ಥೆ, ಪುಸ್ತಕ ಭಂಡಾರ ವಿಸ್ತಾರವಾಗಿ ಇಡೋದಕ್ಕೆ ಬೇಕಾದ ವ್ಯವಸ್ಥೆ, ಇವೆಲ್ಲ ಇರೋದ್ರ ಜೊತೆಗೆ ಧ್ಯಾನ ಮಾಡೋಕ್ಕೆ ಬೇಕಾಗುವಂಥ ವ್ಯವಸ್ಥೆಯನ್ನು ಅಲ್ಲಿ ರೂಪಿಸ್ಯಾರೆ. ಅದು ಕಾಣಿಸುತ್ತೆ. ಚಿಕ್ಕದಾದಂಥ ಪ್ರಕೋಷ್ಠಗಳು, ಒಬ್ಬರು ಮಾತ್ರ ಕೂತ್ಕೊಳ್ಳೋಕ್ಕಾಗುವಂಥ ಪ್ರಕೋಷ್ಠ, ತುಂಬ ಪ್ರಕೋಷ್ಠಗಳು ಉದ್ದಕ್ಕೂ ಕೂಡ. ಅಂದರೆ ಒಂದೊಂದು ಆ ಸಣ್ಣ ಪ್ರಕೋಷ್ಠದಲ್ಲಿ ರೂಮ್ನಲ್ಲಿ ಒಬ್ಬೊಬ್ಬರು ಕೂತ್ಕೊಳ್ಳೋಕ್ಕಾಗುತ್ತೆ ಅಷ್ಟೇ, ಜಾಸ್ತಿ ಕೂತ್ಕೊಳ್ಳೋಕ್ಕಾಗಲ್ಲ. ಆ ಥರದ ಪ್ರಕೋಷ್ಠಗಳು ರಚನೆ ಆಗಿರೋದು ಕಂಡುಬರುತ್ತೆ. ಅದು ಈ ವಾಸ್ತುವಿನ ಹಿನ್ನೆಲೆಯಲ್ಲೇ ಆಗಿರುವ ಭಾಗ ಎಂಬುದಾಗಿ ಹೇಳ್ಕೋಬೋದು. ಮತ್ತು ಆ ಬಳಸುವ ಭೂಮಿನಲ್ಲಿ ಸಮ್ಯಕ್ ಗೋಮಯ ಸಾಂದ್ರಲಿಪ್ತ ಮಮಲಂ, ಸಮ್ಯಕ್ ಚೆನ್ನಾಗಿ ಗೋಮಯದಿಂದ ಸಗಣಿಯಿಂದ ಸಾಂದ್ರಲಿಪ್ತಂ ದಟ್ಟವಾಗಿ ಲೇಪ ಮಾಡಬೇಕು ಅಂತ, ದಪ್ಪವಾಗಿ ಸಗಣಿಯಿಂದ ಸಾರಿಸ್ಬೇಕು. ಅಮಲಂ ಇನ್ಯಾವುದೋ ಮಲ ಬೇಡದಿದ್ದ ವಸ್ತು ಒಂದೇ ಒಂದು ಇರಬಾರ್ದು. ನಿಶೇಷ ಜಂತೂಜ್ಜಿತಂ, ಬೇರೆ ಯಾವುದೇ ಜಂತುಗಳು ಒಳಗಡೆ ಇರಬಾರ್ದು. ಸಗಣಿ ಹಾಕಿ ಸಾರಿಸಿದ್ರೆ ಸಗಣಿಯ ಗಂಧದ ಕಾರಣದಿಂದ ಅಲ್ಲಿ ಬೇರೆ ಯಾವುದೇ ಜಂತುಗಳು ಉಳ್ಕೊಳ್ಳಲ್ಲ. ಅದು ಪ್ರತಿನಿತ್ಯವೂ ಒಂದು ಸರಿ ಸಗಣಿಯಿಂದ ಸಾರಿಸಿದ್ರೆ ಭಾಳಷ್ಟು ಮಟ್ಟಿಗೆ ಯಾವುದೇ ಜಂತುಗಳು ವಿಶೇಷವಾಗಿ ವಾಸ ಮಾಡೋದಕ್ಕೆ ಅವಕಾಶ ಇರೋಲ್ಲ. ಸುತ್ತಮುತ್ತಲ ಜಾಗವನ್ನು ಸ್ವಚ್ಛವಾಗಿ ಇಟ್ಕೊಂಡ್ರೆ ಆ ಥರದ್ದೇನೂ ಇರೋಲ್ಲ. ಇರುವೆ ಬರುತ್ತೆ ಅಂದರೆ, ಇರುವೆ ಬರೋ ಜಾಗದಲ್ಲಿ ನೀವು ಮನೆ ಕಟ್ಟಿದರೆ ಇರುವೆ ಬರುತ್ತೆ. ಸೊಳ್ಳೆ ಓಡಾಡೋ ಜಾಗ, ಸೊಳ್ಳೆ ವಾಸ ಮಾಡೋ ಜಾಗದಲ್ಲಿ ನಾವು ಮನೆ ಕಟ್ಟಿದ್ರೆ ಸೊಳ್ಳೆ ಬರುತ್ತೆ ಅಂದರೆ
ನೀವು ಅಲ್ಲಿ ಕಟ್ಟಿದ ತಪ್ಪು ಅಂತ ಅರ್ಥ. ಅದಕ್ಕೆ ಎಲ್ಲ ಜಾಗದಲ್ಲೂ ಇರುವೆ ಬರಲ್ಲ. ಇರುವೆ ಜಾಗದಲ್ಲಿ ನಾವು ಮನೆ ಮಾಡೋಕ್ಕೆ ಹೋಗಿ ಇರುವೆ ಬರುತ್ತೆ ಅಂತ ಹೇಳೋದು, ಆಕ್ಷೇಪಣೆ ಮಾಡೋದು, ಇರುವೆಗೆ ಬೇಜಾರಾಗುತ್ತೆ. ಅದು ನನ್ನ ಜಾಗಕ್ಕೆ ನೀನು ಬಂದು ನನ್ನೇ ಆಕ್ಷೇಪಣೆ ಮಾಡ್ತೀಯಲ್ಲ ಅಂತ ಕೇಳುತ್ತೆ. ಎಲ್ಲ ಜಾಗದಲ್ಲೂ ಇರುವೆ ಇರಲ್ಲ. ಇದನ್ನು ಹುಡುಕಿ ಸರಿ ಪತ್ತೆ ಹಚ್ಕೋಬೇಕು. ಇಂಥ ಒಂದು ಜಾಗದಲ್ಲಿ ಮಾಡ್ಕೋಬೇಕು ಅಂತ ಈ ಥರ ಗ್ರಂಥಗಳು ಹೇಳುತ್ತೆ ವಾಸವನ್ನು. ಈ ಕಾರಣದಿಂದಲೇ ಹಿಂದೆ ನಮ್ಮ ದೇಶದಲ್ಲಿ ಮಾನವರು ಬದುಕ್ತಾ ಇದ್ದಿದ್ದು ಅಂದರೆ ಗ್ರಾಮದಲ್ಲಿ. ವಿಶೇಷವಾಗಿ ಗ್ರಾಮ ಅಂದರೆ ಬೇಕಾದಷ್ಟು ಹಸಿರು, ನೀರು ಎಲ್ಲ ಇದೆ, ಜಾಗ ಸಾಕಷ್ಟಿದೆ, ಬೇಕಾದ ಹಾಗೆ ಮನೆಯನ್ನು ಕಟ್ಕೋಬಹುದು, ಬೇಕಾದ ಹಾಗೆ ಶುಚಿತ್ವವನ್ನು ಚೆನ್ನಾಗಿ ನಿರ್ವಾಹ ಮಾಡೋದಕ್ಕಾಗತ್ತೆ, ಎಲ್ಲ ವ್ಯವಸ್ಥೆ. ಆ ಒಂದು ಮನೆಯಲ್ಲಿ ದೇವರನ್ನು ಭಾವಿಸೋದಕ್ಕೊಂದು ಜಾಗ, ಪಾಕಕ್ಕೊಂದು ಜಾಗ, ಭೋಜನಕ್ಕೊಂದು ಜಾಗ, ಸಭೆ ಮಾಡೋದಾದ್ರೆ ಅದಕ್ಕೊಂದು ಜಾಗ, ಆಯುಧವನ್ನು ಇಡೋದಕ್ಕೊಂದು ಜಾಗ, ಹೀಗೆಲ್ಲ ಬೇರೆ ಬೇರೆ ರೀತಿಯ ಯಾವುದೋ ಪ್ರಸವದ ಕಾರ್ಯ ನಡಿಬೇಕು ಅಂದರೆ ಅದಕ್ಕೆ ಬೇಕಾಗಿರುವಂಥ ಒಂದು ಜಾಗ, ಆಶೌಚದವರು ಉಳ್ಕೋಬೇಕು ಅಂದರೆ ಅದಕ್ಕೊಂದು ಜಾಗ, ಹೀಗೆಲ್ಲ ವ್ಯವಸ್ಥೆ ಇಟ್ಕೊಂಡು ಒಂದು ಮನೆ ಕಟ್ಟುವಂಥ ಸಂಪ್ರದಾಯ ಬಂದಿತ್ತು. ಜೊತೆಗೆ ಆ ಒಟ್ಟು ಗ್ರಾಮ ಜೀವನವೇ ಸಾಧನೆಗೆ ಅತ್ಯಂತ ಪ್ರಶಸ್ತವಾಗಿತ್ತು. ಹಾಗಾಗಿ ಭಾರತ ಅಂದರೆ ಹಳ್ಳಿಗಳ ನಾಡು, ಎಲ್ಲ ಕಡೆಯಲ್ಲೂ ಹಳ್ಳಿಗಳು ತುಂಬ ಹೋಗಿದೆ ಅಂತ. ಆದರೆ ಇನ್ನು ಮುಂದೆ ಆ ಪದನ ನಾವು ಹಾಗೆ ಹೇಳೋಕೆ ಬರೋಲ್ಲ. ಕಾರಣ ಹಳ್ಳಿಗಳು ಹಾಳು ಬಿದ್ದು ಪೂರ್ತಿ ನಗರಗಳ ನಾಡಾಗಿದೆ ಭಾರತ. ಈಗ ನಗರ ಸಮೃದ್ಧವಾಗಿ ಬೆಳೀತಾ ಇದೆ, ಹಳ್ಳಿಗಳಷ್ಟು ನಾಶ ಆಗ್ತಾ ಇದೆ. ಇದು ಒಂದು ದೃಷ್ಟಿಯಿಂದ ಮನುಕುಲದ ನೆಮ್ಮದಿಯನ್ನು ಪೂರ್ತಿ ಹಾಳು ಮಾಡೋದಕ್ಕೆ ಬೇಕಾಗುವ ಸನ್ನಿವೇಶ ಆಗಿದೆ. ಇದು ಹಿತವಾದ ಪರಿವರ್ತನೆ ಅಲ್ಲ. ನೋಡೋದಕ್ಕೆ ಸೌಲಭ್ಯಗಳು ಬೇಕಾದಷ್ಟಿದೆ ಅಂತ ಅನಿಸುತ್ತೆ ಒಂದು ನಗರ ಅಂದರೆ. ಹಳ್ಳಿಲಿ ಏನ್ರಿ ಸೌಲಭ್ಯ ಇದೆ ಅಂತ. ಆದರೆ ಸೌಲಭ್ಯ ಎಷ್ಟು ಸುಖ ಕೊಡುತ್ತೋ ಅದಕ್ಕಿಂತ ಕೋಟಿ ಪಾಲು ಸುಖವನ್ನು ನಮ್ಮ ಒಳಗಡೆಯಿಂದಲೇ ತಂದ್ಕೋಬೋದು ಎಂಬುದು ಭಾರತೀಯರ ಆಶಯ. ಅದು ನಿನ್ನೊಳಗಡೆನೇ ಆನಂದದ ಹೊಳೆಯನ್ನೇ ಹರಿಸುವಂತೆ ಮಾಡ್ಕೊಳ್ಳೋಕೆ ಅವಕಾಶ ಇರುವಾಗ ಅದಕ್ಕೆ ಬೇಕಾಗುವಂಥ ವಾತಾವರಣವನ್ನು ನೀನು ಆಯ್ಕೆ ಮಾಡಬೇಕೆ ಹೊರತು ಹೊರಗಡೆ ಸೌಲಭ್ಯವನ್ನು ಹುಡುಕಿದ್ರೆ ಎಷ್ಟು ಕಾಲ ಆ ಸೌಲಭ್ಯ ನಿಂಗೆ ಆನಂದವನ್ನು ಉಂಟು ಮಾಡಿಕೊಡುತ್ತೆ. ಜೊತೆಗೆ ಸುಖ ಕೊಡೋದು, ಜೊತೆಗೆ ಪಕ್ಕದಲ್ಲಿ ಅನೇಕ ಸಮಸ್ಯೆಗಳನ್ನು ತಂದು ಕೊಡುತ್ತಲ್ಲ ಹೊರಗಡೆ ಸೌಲಭ್ಯಗಳು ಅನ್ನೋ ರೀತಿಯಾದಂಥ ಮಾತನ್ನು ಸಹ ಗಮನಿಸಬೇಕು. ಅಭಿಜ್ಞಾನ ಶಾಕುಂತಲದಲ್ಲಿ ಒಂದು ಪ್ರಸಂಗ ಬರುತ್ತೆ. ಕಥೆಯನ್ನು ಕೇಳಿರ್ಬೋದು, ಪ್ರಸಿದ್ಧವಾದ ಕಥೆ. ದುಷ್ಯಂತ ಗಾಂಧರ್ವ ವಿಧಿಯಿಂದ ಶಕುಂತಲೆಯನ್ನು ವಿವಾಹ ಮಾಡಿ ಹೊರಟು ಹೋಗ್ತಾನೆ. ಆಮೇಲೆ ಶಕುಂತಲೆಗೆ ಶಾಪ ಬರುತ್ತೆ, ದುಷ್ಯಂತ ಮರೆತು ಬಿಡ್ತಾನೆ. ಕಣ್ಣವರು ಆಶ್ರಮದಿಂದ ಶಕುಂತಲೆಯನ್ನು ಕಳಿಸ್ಕೊಡ್ಬೇಕಾದ್ರೆ ಶಾರಂಗರವ, ಶಾರದ್ವತ ಅಂತ ಇಬ್ಬರು ಶಿಷ್ಯರನ್ನು, ಗೌತಮಿ ಅಂತ ಒಬ್ಬಳು ಹಿರಿಯ ಸಾಧಕಳು, ಅವಳನ್ನು, ಇವರು 3 ಜನನ ಅಲ್ಲಿಗೆ ಕಳಿಸ್ಕೊಡ್ತಾರೆ. ಅವ್ರು 3 ಜನ ಮೊಟ್ಟ ಮೊದಲಿಗೆ ನಗರ ಪ್ರವೇಶ ಮಾಡ್ತಾರೆ. ಅವರು ಸದಾ ಜೀವನವನ್ನು ಆಶ್ರಮದಲ್ಲಿ ಕಳೆದವರು. ಅವರಿಗೆ ಇದಂ ಪ್ರಥಮತಃ ನಗರ ಪ್ರವೇಶ. ಅದರಿಂದ ಹೋಗಿ ನೋಡಿದ ಕೂಡಲೇ ಅವ್ರ ಮನಸ್ಸಿಗೆ ಏನು ಅನ್ನಿಸ್ತು ಅನ್ನೋದನ್ನ ಒಂದು ಮಾತಿನಲ್ಲಿ ಕವಿ ವರ್ಣಿಸ್ತಾನೆ. ಶಾರದ್ವತ ಹೇಳ್ತಾನೆ, ನಗರ ನೋಡಿದ ಕೂಡಲೇ ಏನು ಅನಿಸುತ್ತೆ ಅಂತ ಕೇಳಿದರೆ, ಅಭ್ಯಕ್ತಮಿವ ಸ್ನಾತಃ. ಇಲ್ಲಿಗೆ ಬಂದರೆ ಸ್ನಾನ ಮಾಡಿಕೊಂಡವನು ಎಣ್ಣೆ ಹಚ್ಕೊಂಡವನು ನೋಡಿದ್ರೆ ಹೇಗಾಗುತ್ತೋ ಹಾಗಾಗ್ತಾ ಇದೆ ಅಂತ. ಎಣ್ಣೆ ಹಚ್ಕೊಂಡವನು ಯಾರು ಹತ್ತಿರ ಬರ್ತಾ ಇದ್ದಾನೆ ಅಂದರೆ ಸ್ನಾನ ಆಗಿ ಶುದ್ಧವಾಗಿಬಿಟ್ಟಿದೆ ಹಾಗನ್ನಿಸುತ್ತೆ. ಶುಚಿ ಅಶುಚಿಮಿವ, ತಾನು ಪೂರ್ತಿ ಶುಚಿಯಾಗಿದ್ದೀನಿ, ಇನ್ಯಾರೊಬ್ಬ ಅಶುಚಿಯಾದವನು ಹತ್ತಿರ ಬರ್ತಾ ಇದ್ದಾನೆ ಅಂದರೆ ಆಗ ಮನಸ್ಸಿಗೆ ಹೇಗೆ ಮುಜುಗರ ಆಗುತ್ತೋ ಹಾಗೆ. ಪ್ರಬುದ್ಧ ಇವ ಸುಪ್ತಂ, ತಾನು ನಿದ್ದೆಯನ್ನೇ ಎಚ್ಚೆತ್ತು ಬಿಟ್ಟಿದ್ದಾನೆ ಸಂಪೂರ್ಣವಾಗಿ, ಇನ್ನೊಬ್ಬ ಮಲಗಿ ನಿದ್ರೆ ಮಾಡ್ತಾ ಇದ್ದಾನೆ. ಆ ನಿದ್ರೆ ಮಾಡ್ತಾ ಇರೋನು ನೋಡಿದಾಗ ಎಚ್ಚರಿಕೆ ಇದ್ದವನಿಗೆ ಯಾವ ರೀತಿಯಲ್ಲಿ ಅನಿಸುತ್ತೋ ಹಾಗೆ. ಬದ್ಧಮಿವ ಸ್ವೈರಗತಿ, ಯಾರೊಬ್ಬ ಸ್ವತಂತ್ರವಾದ ಗತಿಯಿಂದ ಕೂಡಿದ್ದಾನೆ, ಎಲ್ಲಿ ಬೇಕಾದ್ರೂ ಓಡಾಡ್ಬೋದು, ಅವನಿಗೆ ಸ್ವಾತಂತ್ರ್ಯ ಇದೆ. ಇನ್ನೊಬ್ಬ ಬಂಧನಕ್ಕೊಳಗಾಗಿದ್ದಾನೆ. ಈ ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು ಈ ಸ್ವೈರಗತಿ, ಸ್ವತಂತ್ರವಾದ ಗತಿಯಿಂದ ಕೂಡಿದ ವ್ಯಕ್ತಿ ಯಾವ ಮನಸ್ಸಿಂದ ನೋಡ್ತಾನೆ? ಅಯ್ಯೋ ಪ್ರಾರಬ್ಧ ಕರ್ಮನೆ, ಹೇಗಪ್ಪ ಬದುಕ್ತಾ ಇದೆಯಾ, ಯಾವಾಗಲೂ ಕೂಡ ಇದ್ದಲ್ಲೇ ಇರಬೇಕು, ಕೈಕಾಲು ಕಟ್ಟಾಕಿದ್ದಾರೆ ಅಂತ ಎಷ್ಟು ನೊಂದ್ಕೊಂಡು ನೋಡ್ತಾನೆ ಅಲ್ವಾ? ಹಾಗೆ ಜನಮಿಹ ಸುಖ ಸಂಗಿನಂ ಅವೈಮಿ. ಇಲ್ಲಿ ಜನಗಳೆಲ್ಲ ಸುಖ ಸಂಗಿಗಳಾಗಿದ್ದಾರಲ್ಲ, ಈ ಜನಗಳೆಲ್ಲ ನನಗೆ ಹಾಗೆ ಕಾಣಿಸ್ತಾರೆ ಅಂತ. ಅಂದರೆ ಹೇಗೆ ಕಾಣಿಸ್ತಾರೆ ಅಂದರೆ, ಮೇಲ್ಗಡೆ ಹೇಳ್ಕೊಂಬಂದ್ರಲ್ಲ, ಅಭ್ಯಕ್ತಮಿವ ಸ್ನಾತಃ ಶುಚಿ ಅಶುಚಿಮಿವ ಪ್ರಬುದ್ಧ ಇವ ಸೂಕ್ತಂ ಬದ್ಧಮಿವ ಸ್ವೈರಗತಿ ಜನಮಿಹ ಸುಖ ಸಂಗಿನಂ ಅವೈಮಿ. ಇಲ್ಲಿರೋ ಸುಖ ಸಂಗಿಗಳ ಜನಗಳನ್ನು ನೋಡಿದ್ರೆ ನನಗೆ ಹಾಗೆ ಅನಿಸುತ್ತೆ ಅಂತ. ಇವತ್ತೇನಾದ್ರು ಹೀಗೆ ಅನಿಸುತ್ತಾ? ನಾವು ಎಷ್ಟು ಅಡ್ವಾನ್ಸ್ಡ್ ಅಲ್ವ, ಈಗ ಎಷ್ಟು ಮುಂದುವರೆದ ಜನತೆ ಆಗಿಬಿಟ್ಟಿದ್ದೀವಿ ನಾವು.
ಅಂದರೆ ನಮಗೆ ಯಾವುದು ಬೇಕು ಯಾವುದು ಬೇಡ ಅನ್ನೋ ಬಗ್ಗೆ ನಿಲುವಿಲ್ಲ. ನಮ್ಮ ಮೊಟಕು ಬುದ್ಧಿ ನಾನಾ ವಸ್ತುಗಳಿಂದ ಸುಖ ಪಡೋಕ್ಕಾಗುತ್ತೆ, ಅದು ಇಲ್ಲದೆ ಅವ್ರು ಸುಖ ಪಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅಂದ್ಕೊಂಡಿದೆ. ಸುಖಗಳನ್ನ ಕೊಡುತ್ತೆ ಪದಾರ್ಥಗಳು ಸಹಜವಾಗಿ, ಅದು ಅದಕ್ಕಿಂತ ಕೋಟಿಪಾಲು ಸುಖವನ್ನು ತನ್ನ ಅಂತರಂಗದಲ್ಲೇ ಒಬ್ಬೊಬ್ಬನೂ ಪಡೆಯೋಕ್ಕೆ ಸಾಧ್ಯವಾಗಿದೆ. ಹಾಗಿರುವಾಗ ಯಾವ ಕಡೆಗೆ ಒಲವು ಇರಬೇಕು ಆ ಬಗ್ಗೆ ಗಮನಿಸಬೇಕಾದ ಭಾಗ ಇದೆ. ಇನ್ನು ಇದೇ ಪದ್ಯದಲ್ಲಿ ಶುಚೌ ದೇಶೆ ಅಂತ ಹೇಳಿದ ಮೇಲೆ ಸ್ಥಿರಂ ಆಸನಂ ಆತ್ಮನಃ ಪ್ರತಿಷ್ಠಾಪ್ಯ, ಒಂದು ಸ್ಥಿರವಾದ ಆಸನವನ್ನು ತನಗಾಗಿ ಯೋಜಿಸ್ಕೋಬೇಕು ಅಂತ ಹೇಳುವಾಗ ಆಸನ ಹೇಗಿರಬೇಕು ಅಂದರೆ ನಾತ್ಯುಚ್ಛ್ರಿತಂ ನಾತಿ ನೀಚಂ, ಅದು ತುಂಬ ಎತ್ತರಕ್ಕಿರಬಾರ್ದು. ಒಂದು ದೊಡ್ಡ ಪೀಠ ಹಾಕ್ಕೊಂಡಿದ್ದೀನಿ, 3 ಅಡಿ ಎತ್ತರದ ಮೇಲ್ಗಡೆ ಇದೆ, ಅದ್ರ ಮೇಲೆ ಕೂತ್ಕೋತೀನಿ, ನಾನು ಧ್ಯಾನ ಮಾಡ್ತೀನಿ. ಇಲ್ಲ ನನಗೆ ಇನ್ನೂ ಸೌಲಭ್ಯ ತುಂಬ ಇದೆ, 8 ಅಡಿ ಎತ್ತರಕ್ಕೆ ಒಂದು ಪೀಠ ಮಾಡ್ಕೊಂಡಿದ್ದೀನಿ, ಅದ್ರ ಮೇಲೆ ಕೂತ್ಕೋತೀನಿ. ರಾವಣಾಸುರ ಕೂತ್ಕೊಂಡು ಎತ್ತರದಲ್ಲಿ, ಅವನ್ನ ಮೀರಿಸಿ ಹನುಮಂತನು ಸಹ ಬಾಲದಲ್ಲಿ ಸುತ್ಕೊಂಡು ಎತ್ತರಕ್ಕೆ ಕೂತ್ಕೊಂಡ ಅಂತ ಹೇಳ್ತೀನಿ. ಹಾಗೆ ನಾನೊಂದು ಎತ್ತರದ ಆಸನ ಮಾಡ್ಕೊಂಡಿದ್ದೀನಿ ಅಂದರೆ ಅದು ಬೇಡ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಸಾಧನೆಯಲ್ಲಿ ಎಷ್ಟೋ ಸಂದರ್ಭದಲ್ಲಿ ಮೈ ಮರೆತು ಹೋಗುವಂಥದ್ದು ಉಂಟು, ದೇಹದಲ್ಲಿ ಚಲನೆಯೂ ಹುಟ್ಟುವಂಥದ್ದು ಉಂಟು. ಯೋಗ ಶಾಸ್ತ್ರಗಳು ರೀತಿಯಾದ ಮಾತುಗಳನ್ನು ನಿರೂಪಣೆ ಮಾಡುತ್ತವೆ. ಯೋಗ ಸಾಧಕರ ಜೀವನಗಳಲ್ಲಿ ಆ ಥರದನ್ನು ಅನೇಕ ಕೇಳ್ತೇವೆ. ಹೀಗೆಲ್ಲ ಇರೋದ್ರಿಂದ ಮೈಮರೆತು ಸಾಧನೆಯಲ್ಲಿ ಕೂತ್ಕೊಂಡಾಗ ಆ ಕಡೆ ಈ ಕಡೆಗೆ ಚಲಿಸಿದಾಗ ಕೆಳಗಡೆ ಬೀಳ್ಬೋದು, ಬಿದ್ದಾಗ ತಲೆಗೆ ಏಟು ಬಿದ್ದರೆ ಅದು ಏಟಿನೇ. ನಾನು ಸಾಧನೆ ಮಾಡ್ತಾಯಿದ್ದೆ ನನಗೇನೂ ಆಗಲ್ಲ ಅಂದರೆ ತತ್ಕಾಲದಲ್ಲಿ ಗೊತ್ತಾಗದೇ ಇರ್ಬೋದು, ಎದ್ದ ನಂತರ ಅಷ್ಟು ಸಮಸ್ಯೆ ಇದ್ದೇ ಇರುತ್ತೆ. ಮೂಳೆ ಮುರಿದು ಹೋದರೆ ಆ ಸಮಸ್ಯೆ ಇದ್ದೇ ಇದೆ. ಹೀಗೆಲ್ಲ ಇರೋದ್ರಿಂದ ಎದ್ದು ಬಿದ್ದು ಯಾವುದೇ ರೀತಿಯಲ್ಲಿ ಸಮಸ್ಯೆಗೆ ಒಳಗಾಗದೇ ಇರಬೇಕಾದ್ರೆ ತುಂಬ ಉನ್ನತವಾದ ಆಸನ ಆಗಬಾರ್ದು ಅನ್ನೋದು ಒಂದು ವಿಷಯ. ಇನ್ನೊಂದು, ಆಸನ ಯಾವಾಗಲೂ ಭೂಮಿಯನ್ನು ಬಿಟ್ಟು ತುಂಬ ಎತ್ತರಕ್ಕೆ ಹೋದರೆ ಸಾಧನೆಗೆ ಅನುಕೂಲವಾಗಲ್ಲ ಎಂಬುದಾಗಿ ತಜ್ಞರು ಹೇಳ್ತಾರೆ. ಆದ್ದರಿಂದಲೇ ಯಾವುದಾದ್ರು ಒಂದು ಜಾಗದಲ್ಲಿ ಉಪ್ಪರಿಗೆ ಮೇಲೆ ನನಗೊಂದು ಜಾಗ ಇದೆ, ಅಲ್ಲಿ ನಾನು ಚೆನ್ನಾಗಿ ಸಾಧನೆ ಮಾಡ್ತೀನಿ ಅಂತ ಹೇಳಿದರೆ ಪ್ರಶಸ್ತ ಅಲ್ಲ ಅನ್ನೋ ರೀತಿಯಾದ ಮಾತನ್ನು ಹೇಳುತ್ತೆ. ಆದರೆ ಇವತ್ತು ನಮ್ಮ ಅನೇಕ ಮನೆಗಳೆಲ್ಲ ಉಪ್ಪರಿಗೆ ಮೇಲೆ 8ನೇ ಅಂತಸ್ತಿನಲ್ಲಿ ನಾನು ಬದುಕ್ತಾ ಇದ್ದೀನಿ ಅಂತಂದಾಗ ಅವರ ಜೀವನದ ಕಥೆ ಏನು ಅಂತ ಪ್ರಶ್ನೆ ಬಂದ್ಬಿಡುತ್ತೆ. ಆದರೆ ಇವತ್ತು ನಾವು ಈ ಥರದ ಜೀವನ ಕ್ರಮಕ್ಕೆ ಇಳಿದಿದ್ದೀವಿ ಅನ್ನೋ ವಿಷಯ ಬೇರೆ. ವಿಷಯ ದೃಷ್ಟಿಯಿಂದ ಆಲೋಚನೆ ಮಾಡಿದಾಗ ಅನುಕೂಲ ಪ್ರತಿಕೂಲಗಳು ಯಾವುದು ಅಂತ ಯೋಚನೆ ಮಾಡೋಕ್ಕೆ ಹೊರಡೋದಾದರೆ ಭೂಮಿ ಮೇಲೆ ವಾಸ ಮಾಡುವಂಥದ್ದೇನಿದೆ, ಭೂಮಿ ಮೇಲೆ ಧ್ಯಾನಕ್ಕೋ ಜಪಕ್ಕೋ ಕೂತ್ಕೊಳ್ಳೋದು ಹೇಗಿದೆ, ಅದರ ಲಾಭ ಅತಿಶಯವಾಗಿರುತ್ತೆ ಅನ್ನೋ ಮಾತನ್ನು ಹೇಳುವಂಥದ್ದು. ಹಾಗೆ ಒಂದು ಆಸನ ಅಂತಂದಾಗ ಭೂಮಿ ಬಿಟ್ಟು ತುಂಬ ಎತ್ತರಕ್ಕೆ ಹೋಗುತ್ತೆ ಅಂತಂದರೆ ಎಲ್ಲ ಸಂದರ್ಭಕ್ಕೂ ಅದು ಅನುಕೂಲಕರ ಅಲ್ಲ. ಆದರೆ ಒಬ್ಬ ರಾಜನ ಸಿಂಹಾಸನ ಇರುತ್ತೆ, ಅದರ ಮೇಲೆ ಅವನು ಕೂತ್ಕೋತಾನೆ, ಅದು ಎತ್ತರದಲ್ಲಿರಲ್ವೇ ಅಂದರೆ ಅವನು ಯಾವುದೋ ಒಂದು ವಿಶೇಷ ಕಾರ್ಯಕ್ಕಾಗಿ ಅಲ್ಲಿ ಕೂತ್ಕೋತಾನೆ. ಅದು ಧ್ಯಾನ ಮತ್ತು ಜಪಕ್ಕಾಗಿರುವಂಥ ಆಸನ ಅಲ್ಲ, ಅದು ಸಿಂಹಾಸನ ಅಲ್ಲ. ಸಿಂಹದ ಹಾಗೆ ಅಲ್ಲಿ ಕೂತ್ಕೊಂಡಿದ್ದು ರಾಜ್ಯವನ್ನು ಆಳಬೇಕಾದ್ರೆ ಯಾವ ರೀತಿಯಾದಂಥ ಶೌರ್ಯ, ಪರಾಕ್ರಮ, ವಿವೇಕ ಇವೆಲ್ಲ ತುಂಬಿರಬೇಕೋ ಅದನ್ನ ಇಟ್ಕೊಂಡು ವ್ಯವಹಾರ ಮಾಡೋಕ್ಕೆ ಬೇಕಾಗುವಂಥ ವಿನ್ಯಾಸಗಳದು. ಇಲ್ಲಿ ಪ್ರಸ್ತುತದಲ್ಲಿ ಧ್ಯಾನಕ್ಕೆ ಸಂಬಂಧಪಟ್ಟಂಥ ವಿಷಯವನ್ನು ಹೇಳ್ತಾ ಇರುವ ಸಂದರ್ಭ ಇದು. ಚೈಲಾಜಿನ ಕುಶೋತ್ತರಂ, ಚೈಲ, ಅಜಿನ, ಕುಶ ಇವು 3 ಇರಬೇಕು. ಅದು ಹೇಗಿರಬೇಕು ಅಂತ ಕೇಳಿದ್ರೆ ಒಂದ್ರ ಮೇಲೊಂದು ಇರಬೇಕಾಗುತ್ತೆ. ಅದು ಒಂದ್ರ ಮೇಲೊಂದು ಇರಬೇಕಾದ್ರೆ ಕೆಳಗಡೆಗೆ ಯಾವುದು ಬರುತ್ತೆ ಅಂತ ಕೇಳಿದ್ರೆ ಇಲ್ಲಿ ಹೇಗೆ ಹೇಳ್ತಾ ಇದೆ, ಚೈಲ ಅಂದರೆ ಬಟ್ಟೆ ತುಂಡು ಅಂತ ಇಟ್ಕೋಬೇಕು, ಅಜಿನ ಚರ್ಮ, ಕುಶ ದರ್ಭೆ, ಒಂದರ ನಂತರ ಒಂದು ಇರಬೇಕು ಅನ್ನೋ ತರಹ ಕಂಡು ಬರುತ್ತೆ. ಆದರೆ ಆ ಪಾಠದ ಕ್ರಮ ಏನಿದೆ ಅದಕ್ಕೆ ವ್ಯತಿರಿಕ್ತವಾದ ಕ್ರಮವನ್ನು ಇಟ್ಕೋಬೇಕು. ಹಾಗೆ ಇಟ್ಕೊಳ್ಳೋಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸಾಧಕರ ಜೀವನದಲ್ಲಿ ಹೇಗೆ ಇಟ್ಕೊಂಡ್ರೆ ಲಾಭ ಆಗುತ್ತೆ ಅನ್ನೋದನ್ನ ಅವರು ತಮ್ಮ ಅನುಭವದಿಂದ ಸಾಧಿಸ್ಕೊಂಡ್ಯಾರೆ. ಅವ್ರು ಹೇಳುವಂಥ ಒಂದು ಕ್ರಮ ಇದೆ. ಏನು ಕ್ರಮ ಇದೆ ಅಂತ ಕೇಳಿದರೆ, ಶುದ್ಧವಾದ ಭೂಮಿ ಮೇಲೆ ಕುಶವನ್ನು, ದರ್ಭೆಯನ್ನು ಹಾಸು. ಅದು ಪೂರ್ವಾಭಿಮುಖವಾಗಿಯೋ ಉತ್ತರಾಭಿಮುಖವಾಗಿಯೋ ಇರಬೇಕು. ತುಂಬ ಪ್ರಧಾನವಾಗಿರೋದು ಪೂರ್ವಾಭಿಮುಖವಾಗಿರಬೇಕು. ಅದ್ರ ಮೇಲೆ ಚರ್ಮವನ್ನು ಹಾಕೋ ಅಂತ ಹೇಳ್ತಾ ಇದ್ದಾರೆ. ಅದೇ ಚರ್ಮ ಅಂತಂದಾಗ ಇವತ್ತು ಕಾನೂನಿನ ದೃಷ್ಟಿಯಿಂದ ಅದು ಸಾಧು ಅಲ್ಲ. ಕಾನೂನು ಸಹ ಯಾತಕ್ಕೋಸ್ಕರ ಬಂತು ಅಂತ ಕೇಳಿದ್ರೆ ಪ್ರಾಣಿಗಳನ್ನು ಹೇಗೇಗೋ ಹಿಂಸೆ ಮಾಡಿ ದುಡ್ಡಿಗೋಸ್ಕರವಾಗಿ ಅವುಗಳನ್ನು ಕೊಲ್ಲೋದು ಅನ್ನೋ ರೀತಿಯಾದ್ದು ವಿಸ್ತಾರವಾಗಿ ಬೆಳೆದಾಗ ಅದನ್ನು ರಕ್ಷಣೆ ಮಾಡಬೇಕಾದ್ರೆ, ಉಳಿಸ್ಕೋಬೇಕಾದ್ರೆ ಅದಕ್ಕೊಂದು ಕಾನೂನು ಮಾಡಲೇಬೇಕಾಗತ್ತೆ. ಆ ಕಾರಣದಿಂದ ಬಂದಿರುವಂಥ ಸನ್ನಿವೇಶ ಇದೆ.
ಹಿಂದೊಂದು ಕಾಲದಲ್ಲಿ ಪ್ರಾಣಿಗಳನ್ನು ಬೇಟೆಯಾಡೋಕ್ಕೆ ಹೋಗುತ್ತಾರೆ ಅನ್ನೋ ವಿಷಯ ಇದ್ದರೂ ಸಹ ಯಾವುದೋ ಕೆಲವು ಸಂದರ್ಭದಲ್ಲಿ ಮಾತ್ರ, ಎಲ್ಲ ಸಂದರ್ಭದಲ್ಲೂ ಇರಲಿಲ್ಲ, ಎಲ್ಲರಿಗೂ ಸಂಬಂಧಪಟ್ಟಿದ್ದಾಗಿರಲಿಲ್ಲ, ಹಾಗೆಲ್ಲ ಕೊಲ್ಲೋ ಹಾಗಿರಲಿಲ್ಲ, ಅದಕ್ಕೊಂದು ನೀತಿ ಇತ್ತು. ಹಾಗಿದ್ದರಿಂದ ಅವತ್ತಿನ ಕಾಲದ ಕಥೆ ದೃಷ್ಟಿಯಿಂದ ಚರ್ಮದ ಬಳಕೆ ಇತ್ತು. ಗೋಚರ್ಮ, ಗೋವಿನ ಚರ್ಮ, ಗೋವು ಸತ್ತ ನಂತರದಲ್ಲಿ ಸಂಗ್ರಹ ಮಾಡ್ತಾಯಿದ್ದು ಗೋವಿನ ಚರ್ಮ, ಅದೇ ರೀತಿಯಲ್ಲಿ ಹುಲಿ ಚರ್ಮ ಮತ್ತು ಜಿಂಕೆ ಚರ್ಮ ಇವೆಲ್ಲ ಇತ್ತು. ಆದರೆ ಇವತ್ತು ಇವುಗಳು ನಿಷಿದ್ಧವಾದದ್ದಾದ್ದರಿಂದ ಅದನ್ನೇ ಬಳಸಬೇಕು ಅಂತೇನಿಲ್ಲ. ಅದಕ್ಕೆ ಪ್ರತಿಯಾಗಿ ಇವತ್ತು ಅನೇಕ ರೀತಿಯಾದ ಹುಲ್ಲಿನ ಚಾಪೆಗಳು ಸಿಗುತ್ತೆ. ಅದರಲ್ಲೂ ಶ್ರೇಷ್ಠವಾದದ್ದು ಎಷ್ಟೋ ಉಂಟು. ಉದಾಹರಣೆಗೆ ತಾಳೆ ಎಲೆಯಿಂದ ಚಾಪೆ ಮಾಡುವಂಥದ್ದು ಉಂಟು, ಅದು ಶ್ರೇಷ್ಠವಾದದ್ದೇನೆ. ಹಾಗೆ ಜೊಂಡು ಹುಲ್ಲಿನಲ್ಲಿ ಚಾಪೆ ಮಾಡುವಂಥದ್ದು ಶ್ರೇಷ್ಠವಾದದ್ದೇನೆ. ಕಡ್ಡಿ ಹುಲ್ಲು ಒಂದು ಬರುತ್ತೆ, ಅದರಿಂದ ಚಾಪೆ ಮಾಡುವಂಥದ್ದು ಉಂಟು, ಶ್ರೇಷ್ಠವಾದದ್ದೇನೆ. ಇಂಥ ಚಾಪೆಗಳನ್ನು ಹಾಕ್ಕೋಬೋದು ಚರ್ಮದ ಜಾಗದಲ್ಲಿ. ಅನಂತರ ಶೈಲ, ಒಂದು ಬಟ್ಟೆ, ಇದನ್ನು ಹಾಸ್ಕೋಬೇಕು. ಅಂದರೆ ಭೂಮಿ ಮೇಲ್ಗಡೆಗೆ ಕೆಳಗಡೆಗೆ ಅದು ಸಾರಿಸಲ್ಪಟ್ಟ ಭೂಮಿಯಾಗಿ ಅದರ ಮೇಲ್ಗಡೆಗೆ ದರ್ಭೆ ಹಾಕಿ, ದರ್ಭೆ ಮೇಲೆ ಒಂದು ಚಾಪೆಯನ್ನು ಹಾಕ್ಕೊಂಡು, ಚಾಪೆಯ ಮೇಲೆ ವಸ್ತ್ರವನ್ನು ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೋಬೇಕು ಅಂತ ಹೇಳ್ತಾರೆ. ಇದು ತುಂಬ ದಪ್ಪ ಆಗಲ್ಲ, ಭಾಳ ತೆಳ್ಳಗಿರುತ್ತೆ. ದಪ್ಪ ಆದರೆ ಮೈ ಒಂಚೂರು ಆ ಕಡೆ ಈ ಕಡೆ ಅಳಗಾಡಿದಾಗ ಇನ್ನಷ್ಟು ಜಾಸ್ತಿ ಬಾಗುತ್ತೆ ಆ ಕಡೆ ಈ ಕಡೆಗೆ. ಒಂದು ದಪ್ಪ ನಾವೊಂದು ದಿಂಬನ್ನು ಹಾಕ್ಕೊಂಡು ಅದ್ರ ಮೇಲೆ ಕೂತ್ಕೊಂಡಿದ್ದೀನಿ, ಒಂಚೂರು ಹಿಂದಕ್ಕೆ ಬಾಗಿದ್ರೆ ಇನ್ನಷ್ಟು ಬಾಗೋಕ್ಕೆ ಬೇಕಾಗುವಂತೆ ಅದು ಒಂದು ದೃಷ್ಟಿಯಿಂದ ಸ್ಥಿತಿಸ್ಥಾಪಕವಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ, ಜಾಸ್ತಿ ಬಗ್ಗೋ ತರಹ ಮಾಡಿಬಿಡುತ್ತೆ. ಅದು ನೆಟ್ಟಗೆ ಕೂತ್ಕೊಳ್ಳೋಕ್ಕಾಗಲ್ಲ, ವ್ಯತ್ಯಾಸವಾಗ್ತಾ ಹೋಗುತ್ತೆ ದೇಹದ ಭಂಗಿ. ಅದೇ ತುಂಬ ದಪ್ಪ ಇಲ್ಲದೆ ಇರೋದಾದರೆ ಸುಭದ್ರವಾಗಿ ಕೂತ್ಕೊಳ್ಳೋಕ್ಕಾಗತ್ತೆ. ಇಲ್ಲಿ ವಸ್ತ್ರ ಅಂತ ಹೇಳುವಾಗ ತುಂಬ ಪ್ರಧಾನವಾಗಿ ಹತ್ತಿ ಬಟ್ಟೆ ಅತ್ಯಂತ ಶ್ರೇಷ್ಠವಾದದ್ದು. ಅದು ಬಿಟ್ಟರೆ ಒಂದು ರೇಷ್ಮೆ, ಆದರೆ ಹಿಂದಿನ ಕಾಲದಲ್ಲಿ ರೇಷ್ಮೆಯನ್ನು ಹೇಗೆ ತಯಾರು ಮಾಡ್ತಾಯಿದ್ರು ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ನಾವು ಭಾವಿಸಬೇಕಾಗಿದೆ. ಇತ್ತೀಚೆಗೆ ನನಗೊಂದು ಅನುಭವ ಆಯಿತು. ಯಾವುದೋ ಹರಿದ್ವಾರದಲ್ಲಿ ಯಾವುದೋ ಅಂಗಡಿಗೆ ಹೀಗೆ ಹೋಗಿದ್ದ ಸಂದರ್ಭ, ನನ್ನ ಹೆಗಲ ಮೇಲೆ ಒಂದು ಶಲ್ಯ ಇತ್ತು. ಅಂಗಡಿಯವನು ಸೀದಾ ಶಲ್ಯನ ಮುಟ್ಟಿ ನೋಡ್ದ, ಇದು ಸಿಲ್ಕ್ ಅಲ್ವಣ್ರಿ ಅಂತ. ಕೂಡಲೇ ಹೇಳ್ದ, ಇದು ಆರ್ಟಿಫಿಷಿಯಲ್ ಸಿಲ್ಕು ಬಿಡಿ, ಪರವಾಗಿಲ್ಲ ಅಂತಂದ. ಇನ್ನು ಆರ್ಟಿಫಿಷಿಯಲ್ ಸಿಲ್ಕು ಪರವಾಗಿಲ್ಲ ಅಂತಂತಾನಲ್ಲ ಅಂತ, ಏನು ಹಾಗಂತಿರಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದರು, ನಾನು ಒಂದು ಸರಿ ಆರ್ಡ್ರ್ ಕೊಟ್ಟು ನಿಮ್ಮ ಕರ್ನಾಟಕದಿಂದ ಒಂದು ದೊಡ್ಡ ಪ್ರಮಾಣದಲ್ಲಿ ತರಿಸ್ಕೊಂಡೆ ಮೆಟೀರಿಯಲ್ನ, ಸಿಲ್ಕ್ದು ಅಂತ. ಆದರೆ ಆಮೇಲೆ ನನಗೆ ಗೊತ್ತಾಯಿತು ಈ ಸಿಲ್ಕನ್ನು ಹೇಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ಅಂತ. ರೇಷ್ಮೆ ಗೂಡನ್ನು ಬಿಸಿನೀರಿಗೆ ಹಾಕಿ ಕುದಿಸಿ ಆ ಹುಳ ಅಷ್ಟು ಸತ್ತೋದ ನಂತರದಲ್ಲಿ ಆ ಗೂಡಿನಲ್ಲಿರುವಂಥ ರೇಷ್ಮೆಯನ್ನು ದಾರವಾಗಿ ಹೊರಗಡೆ ತೆಗೆದು ಆಮೇಲೆ ಬಟ್ಟೆ ಮಾಡ್ತಾರೆ ಅಂತ. ಇದು ಆದರ್ಶವಾದ ಕ್ರಮ ಅಲ್ಲ. ಅಷ್ಟು ಗೂಡ್ಸನ್ನು ನಾನು ವಾಪಸ್ ಕಳಿಸ್ದೆ. ಇದು ಹಿಂಸೆ ಮಾಡಿ ಸಂಗ್ರಹ ಮಾಡ್ತಾ ಇರೋಂಥ ವಿಷಯ, ನಮ್ಮ ದೇಶದ ಕ್ರಮ ಅಲ್ಲ ಇದು. ಹಿಂದೆ ಹಾಗಾಗಿ ಹೇಗೆ ಮಾಡ್ತಾಯಿದ್ರು ಅಂತ ಕೇಳಿದಾಗ ಎಲ್ಲೋ ಒಂದಷ್ಟು ಸಂಶೋಧನೆ ಮಾಡಿದಾಗ ಒಂದಷ್ಟು ವಿಷಯ ಸಿಕ್ತು. ಏನಪ್ಪ ಅಂದರೆ, ರೇಷ್ಮೆ ಗೂಡು ಸಹಜವಾಗಿ ಆ ಹುಳ ಬೆಳೆದಾಗ ಒಡೆದು ಹುಳ ಹೊರಗಡೆ ಬರುತ್ತೆ, ಆಗ ಒಂದಷ್ಟು ಜಾಗ ಹರಿದು ಹೋಗುತ್ತೆ. ಆ ಉಳಿದಿದ್ದರಲ್ಲಿ ವಸ್ತ್ರವನ್ನು ತಯಾರು ಮಾಡೋಕ್ಕೆ ಬೇಕಾಗುವಷ್ಟು ನೂಲು ಸಿಗುತ್ತೆ ಅಲ್ಲಿ, ಆದರೆ ಕಡಿಮೆ ಪ್ರಮಾಣದಲ್ಲಾಗುತ್ತೆ ಸ್ವಲ್ಪ. ಅದರಿಂದಲೇ ವಿಶೇಷವಾಗಿ ರೇಷ್ಮೆಯನ್ನು ತಯಾರು ಮಾಡ್ತಾಯಿದ್ರು ಅನ್ನೋ ವಿಷಯ ಕಿವಿಗೆ ಬಿತ್ತು ಸಮಾಚಾರ. ಆದರೆ ಯಾರೋ ಹೊರಗಡೆ ಅದನ್ನೆಲ್ಲ ಗಮನಿಸಿದವರು ಇದ್ದಾರೆ ಅನ್ನೋದಕ್ಕೋಸ್ಕರ ನೆನಪಿಸ್ಕೊಂಡೆ. ಅಂದರೆ ಯಾವುದೇ ಒಂದು ಕಾರ್ಯ ಅಂತಂದಾಗ ಅದರಲ್ಲಿ ಹಿಂಸೆ ಎಷ್ಟು ಅನಿವಾರ್ಯ, ಹಿಂಸೆ ಇಲ್ಲದೇ ಕಾರ್ಯವನ್ನು ನಿರ್ವಾಹ ಮಾಡೋಕ್ಕಾಗತ್ತೋ, ಇವೆಲ್ಲವೂ ಅತ್ಯಂತ ಮುಖ್ಯವಾದದ್ದು. ಹತ್ತಿ ಬಟ್ಟೆ ಒಂದು ಸಸ್ಯ, ಅದು ಸಮೃದ್ಧವಾಗಿ ಬೆಳೆದಾಗ ಹತ್ತಿಯನ್ನು ಬಳಸಿ ವಸ್ತ್ರವನ್ನು ಮಾಡ್ಕೊಳ್ಳೋದ್ರಲ್ಲಿ ಹಿಂಸೆ ಕಡಿಮೆ ಇದೆ ಅಂತ ಹೇಳ್ಬೋದು. ಏನೂ ಹಿಂಸೆ ಇಲ್ಲ ಅಂತಲ್ಲ, ಕಡಿಮೆ ಇದೆ ಅಂತ. ಯಾಕೆಂದರೆ ಭೂಮಿಯನ್ನು ಬಿತ್ತಿ ಬೆಳಿಬೇಕು ಅಂತಂದರೆ ಅದು ನೇಗಿಲು ಹಾಕುವಾಗ ಎಷ್ಟು ಕ್ರಿಮಿಕೀಟಗಳು ಸತ್ತು ಹೋಗುತ್ತೋ ಅನ್ನೋ ಪ್ರಶ್ನೆ ಇದ್ದೇ ಇದೆ. ಅದನ್ನ ಮಿತವಾಗಿ ಬಳಸಬೇಕು, ಆ ದೋಷನ ಕಳ್ಕೋಬೇಕು, ಅಷ್ಟು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಹಾಗೆ ಕಂಬಳಿ ಒಂದು ದೃಷ್ಟಿಯಿಂದ ಧ್ಯಾನಕ್ಕೆ, ಜಪಕ್ಕೆ ಬಹಳ ಪ್ರಶಸ್ತವಾದದ್ದು. ಅದಕ್ಕೆ ಮೈಲಿಗೆ ಆಗೋದು ಅನ್ನೋ ರೀತಿಯಾದಂಥ ದೋಷ ಇಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ಶಾಸ್ತ್ರ ಗ್ರಂಥಗಳು ಹೇಳುತ್ತವೆ. ಅಥವಾ ನಮಗೆ ಮೈಲಿಗೆ ಅಂತ ಅನಿಸಿದರೆ ಅದನ್ನು ತೆಗೆದು ಗಾಳಿ ಮತ್ತು ಬೆಳಕು ಅಥವಾ ಸೂರ್ಯಕಿರಣ ಬೀಳೋ ಜಾಗಕ್ಕೆ ಸ್ವಲ್ಪ ಹೊತ್ತು ಹಾಕಿಟ್ಟು ತೆಕ್ಕೊಂಡ್ರೆ ಆ ದೋಷ ಅಷ್ಟು ಹೊರಟು ಹೋಗುತ್ತೆ ಅನ್ನೋ ರೀತಿಯಾದ ಮಾತುಂಟು. ಅದರಲ್ಲೂ ಸಹ ಎಚ್ಚರಿಕೆ ವಹಿಸಬೇಕು. ನನ್ನದೇ ಒಂದು ಅನುಭವವನ್ನು ಜ್ಞಾಪಿಸ್ಕೊತೀನಿ ನಾನು. ಹೋದಾಗ ಹೀಗೆ ಉತ್ತರ ಭಾರತದಲ್ಲಿ ಒಂದು ಕಡೆಯಲ್ಲಿ
ಶುದ್ಧವಾದ ಕಂಬಳಿ ಸಿಗುತ್ತಾ ಅನ್ನೋ ಬಗ್ಗೆ ವಿಚಾರಿಸ್ಕೊಂಡು ಹೋದೆ. ಕಂಬಳಿ ಕರ್ನಾಟಕದಲ್ಲಿ ಸಿಗಲ್ವೇ ಅಂದರೆ ಸಿಗುತ್ತೆ. ಆದರೆ ಅಲ್ಲಿ ಇದು ವೈಶಿಷ್ಟ್ಯ ಏನಿದೆ, ಅದು ಯಾವ್ದಾದ್ರು ವಿಶಿಷ್ಟವಾದ ಪದಾರ್ಥಗಳಿದ್ರೆ ನೋಡಬೇಕು ಅನ್ನೋ ಮನಸ್ಸಿತ್ತು. ಹುಡ್ಕೊಂಡು ಹೋದಾಗ ಶುದ್ಧವಾದ ಕಂಬಳಿ ಅಂತ ನಾನು ಕೇಳಿದಾಗ ಅವ್ರು ಯಾರೋ ಒಬ್ಬರು ಬಹಳ ತಿಳುವಳಿಕೆ ಇದ್ದವರು, ನೀವೇನು ಹೇಳ್ತಾ ಇದ್ದೀರಿ ಅದು ನಮ್ಗೆ ಗೊತ್ತು, ಇದೊಂದು ಕಡೆಗೆ ಹೋಗಿ ಕೇಳಿ, ಅಲ್ಲಿ ನಿಮಗೆ ಸಿಕ್ಬೋದು ಅಂದರು. ಯಾಕೆ ಅಂತ ಕೇಳಿದೆ. ನೋಡಿ, ಹಿಂದೆ ಕುರಿಯ ಮೇಲ್ಗಡೆ, ಚರ್ಮದ ಮೇಲ್ಗಡೆ ಬರುವಂಥ ಕೂದಲು ಇದೆಯಲ್ಲ, ಅದನ್ನು ಕತ್ತರಿಸಿ ಕಂಬಳಿ ಮಾಡ್ತಾಯಿದ್ರು. ಅದು ಈಗ ಹಾಗಿಲ್ಲ. ಕೂದಲು ಯಾವ್ದು ಸಿಕ್ಕಿರೋ ಅದನ್ನೆಲ್ಲ ಸೇರಿಸಿ ಕಂಬಳಿ ಮಾಡ್ತಾರೆ. ಅಂದರೆ ಅದು ಕತ್ತೆ ಕೂದಲು ಬೇಕಾದ್ರೂ ಆಗ್ಬೋದು, ಇನ್ಯಾವುದಾದ್ರು ಕೂದಲು ಬೇಕಾದ್ರೂ ಆಗ್ಬೋದು. ಅದು ಇದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ಅದನ್ನಷ್ಟು ಸೇರಿಸ್ಕೋತಾರೆ. ಅದನ್ನ ಶುದ್ಧವಾದ ಕಂಬಳಿ ಅಂತಂದರೆ ನೀವು ತುಂಬ ಎಚ್ಚರಿಕೆ ವಹಿಸಿ, ತುಂಬ ನಂಬಿಕೆಯ ಯಾವ್ದಾದ್ರು ವ್ಯಕ್ತಿ ಅದನ್ನು ಮಾಡಿಕೊಡ್ತಾನೆ ಅಂದರೆ ಪೂರ್ತಿ ನಂಬೋದು, ಇಲ್ಲದ್ರೆ ನಂಬೋಕ್ಕಾಗಲ್ಲ ಅನ್ನೋ ಮಾತನ್ನು ಹೇಳಿದರು. ಅಂದರೆ ಇವತ್ತು ಪದಾರ್ಥಗಳ ವಿಷಯಕ್ಕೆ ಹೊರಟ್ರೆ ಎಷ್ಟು ಸಮಸ್ಯೆಗಳಿದೆ ಅನ್ನೋದನ್ನ ನೆನಪಿಸ್ಕೋಬೇಕು. ಹಿಂದೆ ಹಾಗಿರಲಿಲ್ಲ. ಒಂದು ವಸ್ತು ಅಂದರೆ ಅದು ಶುದ್ಧವಾಗಿರಬೇಕು ಅಂತ ಆಲೋಚನೆ ಮಾಡ್ತಾಯಿದ್ರು. ಯಾಕೆಂದರೆ ನೂರಾರು ಜನ ಸಾಧಕರು ಇದನ್ನ ಬಳಸ್ತಾರೆ. ನಾನೇನಾದ್ರು ತಪ್ಪು ಮಾಡಿದ್ರೆ ಆ ಪಾಪಕ್ಕೆ ನಾನು ಒಳಗಾಗಬೇಕಾಗತ್ತೆ, ನಾಳೆ ನಾನು ಒಂದು ದೊಡ್ಡ ಅಧರ್ಮವನ್ನು ಮಾಡಿದಾಗತ್ತೆ, ಇದು ನನಗೆ ಬೇಡ ಅನ್ನೋ ರೀತಿಯಾದ ಧರ್ಮಪ್ರಜ್ಞೆ ಹೀಗೆಲ್ಲ ತಪ್ಪು ಮಾಡದೇ ಇರುವಂತೆ ತಡೀತಾ ಇತ್ತು. ಇವತ್ತು ಆ ಧರ್ಮಪ್ರಜ್ಞೆ ಹೋಗಿದೆ, ಧನಪ್ರಜ್ಞೆ ಪ್ರಧಾನವಾಗಿ ಬಂದಿದೆ. ಅಂದರೆ ಧನ ಹೇಗೆ ಹೆಚ್ಚೆಚ್ಚು ಸಂಪಾದನೆ ಮಾಡ್ಬೋದೋ ಅದನ್ನೆಲ್ಲ ಮಾಡೋಣ ಅನ್ನೋ ರೀತಿಯಾದ ಪ್ರವೃತ್ತಿ ಹುಟ್ಕೊಂಡಿದೆ. ಜನನೂ ಸಹ ಆ ಬಗ್ಗೆ ನಿಗಾ ಇಲ್ಲದೇ ತಮ್ಮ ಜೀವನವನ್ನು ಬೆಳೆಸ್ಕೊಳ್ತಾ ಇರುವಂಥ ಸನ್ನಿವೇಶ ಇದೆ. ಇದು ಆಯಾ ಪದಾರ್ಥಗಳ ಬಗ್ಗೆ ಗಮನಿಸಬೇಕಾದ ವಿಷಯ ಇದೆ ಅನ್ನೋದನ್ನ ನೆನಪಿಸ್ಕೊಂಡೆ. ಹೀಗಿರುವಂಥ ಒಂದು ಆಸನವನ್ನು ಸಿದ್ಧಪಡಿಸ್ಕೊಂಡು ಅಲ್ಲಿ ಅವನು ಏಕಾಂತವಾಗಿ ಕೂತ್ಕೋಬೇಕಾದರೂ ಸಹ ಅವನ ಮೈಗೆ ಒಂದು ಚೂರು ಹಿಂಸೆ ಆಗದೇ ಇರುವಂತೆ ಕೂತ್ಕೋಬೇಕಾಗಿದೆ. ಹೇಗೆ ಕೂತ್ಕೋಬೇಕು ಅಂತ ಕೇಳಿದ್ರೆ, ಅವನು ತದೇಕ ಚಿತ್ತವಾಗಿ ಜಪವನ್ನೋ ಧ್ಯಾನವನ್ನೋ ಮಾಡಬೇಕು. ಒಂದು ಸ್ವಲ್ಪ ಅವನಿಗೆ ಆ ಕಡೆ ಈ ಕಡೆ ಚಿತ್ತ ಚಂಚಲವಾಗಿ ಹರಿಬಾರ್ದು, ದೇಹಕ್ಕೆ ಬಾಧೆ ಉಂಟಾಗಬಾರ್ದು. ಇವೆಲ್ಲ ಇರೋದ್ರಿಂದ ಇಷ್ಟೆಲ್ಲ ಶಿಸ್ತನ್ನು ಇಟ್ಕೋಬೇಕು ಅಂತ ಹೇಳುವಂಥದ್ದುಂಟು. ಒಂದು ಉಪನಿಷತ್ತಿನ ಮಾತು, ಪ್ರಣವೋಧನು ಶರೋಹ್ಯಾತ್ಮ ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದ್ಧವ್ಯಂ ಶರವತ್ ತನ್ಮಯೋ ಭವೇತ್. ಪ್ರಣವವೇ ಧನುಸ್ಸು, ಶರೋಹಿ ಆತ್ಮ, ಈ ಆತ್ಮನೇ ಒಂದು ಬಾಣ ಇದ್ದಾಗೆ. ಬ್ರಹ್ಮದಲ್ಲಿ ಲಕ್ಷ್ಯ ಮುಚ್ಚತೆ, ಈ ಬಾಣಕ್ಕೆ ಲಕ್ಷ್ಯ ಯಾವುದು ಅಂದರೆ ಅದು ಬ್ರಹ್ಮ. ಆ ಬ್ರಹ್ಮಕ್ಕೆ ಹೋಗಿ ಈ ಜೀವ ಹೋಗಿ ಸೇರ್ಕೋಬೇಕು. ಅಪ್ರಮತ್ತೇನ ವೇದ್ಧವ್ಯಂ, ಈ ಬಾಣ ಬಿಡಬೇಕಾದ್ರೆ ಒಂದು ಚೂರು ಪ್ರಮಾದ ಇರಬಾರ್ದು, ಹಾಗೆ ಎಚ್ಚರಿಕೆಯಿಂದ ಬಾಣ ಬಿಡಬೇಕು. ಯಾಕೆಂದರೆ ಅದು ಯಾವ ನಿರ್ದಿಷ್ಟವಾದ ಲಕ್ಷ್ಯ ಇದೆಯೋ ಅಲ್ಲಿಯೋ ಹೊಡಿಬೇಕು, ಬೇರೆ ಕಡೆಗೆ ಹೋಗಬಾರ್ದು ಅದು. ಹಾಗಿರೋದ್ರಿಂದ ಶರವತ್ ತನ್ಮಯೋ ಭವೇತ್. ನೀನು ಒಂದು ಬಾಣ ಹೇಗೆ ತನ್ಮಯವಾಗಿರುತ್ತೋ ಒಂದು ಗುರಿ ಕಡೆಗೆ, ಒಂಚೂರು ಹೀಗೆ ಅಲಗಾಡಿದ್ರೆ, ಏನೋ ಒಂದು ಚೂರು ಅಲಗಾಡ್ತು ಸ್ವಾಮಿ ಅಂದರೆ ಅದು ಹೋಗಿ ಹೊಡೆಯೋದು ಬೇರೆ ಎಲ್ಲಿಗೆ ಹೊಡೆಯುತ್ತೆ. ಅದು ಒಂದು ಚೂರು ಅಲಗಾಡದೇ ಇರುವಂತೆ ಹೇಗೆ ಏಕಾಗ್ರವಾಗಿರುತ್ತೋ ಹಾಗೆ ನಿನ್ನ ಮನಸ್ಸನ್ನು ಅಷ್ಟು ಏಕಾಗ್ರವಾಗಿ ಇಟ್ಕೊಂಡು ನೀನು ಕೂತ್ಕೋಬೇಕು. ಹಾಗಾದರೆ ಅಧ್ಯಾತ್ಮ ಸಿದ್ಧಿ ಘಟಿಸೋಕೆ ಸಾಧ್ಯವಾಗುತ್ತೆ ಅನ್ನೋ ಮಾತನ್ನು ಆಡ್ತಾರೆ. ಹೀಗಿರೋದ್ರಿಂದ ಇಷ್ಟೆಲ್ಲ ಮಹಾ ಕಾರ್ಯ ಸಾಧನೆ ಆಗಬೇಕಾಗಿರೋದ್ರಿಂದ ಪೂರ್ವಭಾವಿ ಸಿದ್ಧತೆಯು ಇಷ್ಟು ಎಚ್ಚರಿಕೆಯಿಂದ ನಡೆಯಬೇಕು ಅನ್ನೋದನ್ನ ಈ ಮಾತಿನ ಹಿನ್ನೆಲೆಯಲ್ಲಿ ಭಾವಿಸಬೇಕು ಎಂಬುದನ್ನು ನೆನಪಿಸ್ಕೋತಾ, ಆ ಋಷಿ ಜೀವನದಿಂದ ದೂರ ಬಂದುಬಿಟ್ಟಿದ್ದೀವಿ ಬಹಳ. ಮತ್ತೊಮ್ಮೆ ಆ ಋಷಿ ಜೀವನವನ್ನು ತಂದ್ಕೋಬೇಕಾದ್ರೆ ಸಾಕಷ್ಟು ಚಿಂತನೆ, ಸಿದ್ಧತೆ ಎಲ್ಲ ಬೇಕು. ಅತ್ತ ನಮ್ಮೆಲ್ಲರ ಮನಃಪ್ರವೃತ್ತಿ ಬೆಳೆಯುವಂತೆ ಆಗಲಿ ಎಂಬುದಾಗಿ ಭಾವಿಸ್ತಾ ಈ 4 ಮಾತುಗಳನ್ನು ಧರ್ಮಪ್ರಭು ಶ್ರೀಕೃಷ್ಣನ ಪದಪದ್ಮಗಳಲ್ಲಿ ಅರ್ಪಿಸ್ತಾ ಇದ್ದು, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಮುಖ್ಯ ಆತ್ಮನಾಮ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ. ಬಾರೋ ಕೃಷ್ಣಯ್ಯ. ಬಾರೋ
ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಅಂದುಗೆ ಪಾಗಡವು ಕಾಲಂದುಗೆ ಕಿರುಗೆಜ್ಜೆ ಅಂದುಗೆ ಪಾಗಡವು ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧಿಮಿರೆನುತ ಅಂದುಗೆ ಪಾಗಡವು ಕಾಲಂದುಗೆ ಕಿರುಗೆಜ್ಜೆ ಧಿಮ್ ಧಿಮಿ 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 ಧೀಮಿರೆನುತ ಪೊಂಗೊಳಲನೂದುತ ಬಾರಯ್ಯ ಪೊಂಗೊಳಲನೂದುತ ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ಕೃಷ್ಣಯ್ಯ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯೂತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯೂತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ಕಂಕಣ ಕರದಲ್ಲಿ ಪೊನ್ನುಂಗುರ ಹೊಳೆಯೂತ ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನುತ ವಾಸ ಉಡುಪಿಲೆ ನೆಲೆಯಾದಿ ಕೇಶವನೇ ವಾಸ ಉಡುಪಿಲೆ ನೆಲೆಯಾದಿ ಕೇಶವನೇ ವಾಸ ಉಡುಪಿಲೆ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದದಾಸ ದಾಸ ನಿನ್ನ ಪದದಾಸ ದಾಸ ನಿನ್ನ ಪದದಾಸ ನಿನ್ನ ಪದದಾಸ ದಾಸ ನಿನ್ನ ಪದದಾಸ ನಿನ್ನ ಪದದಾಸ ಸಲಹಲು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೆ ಬಾರೋ
ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ.